ಮಾಡೋಣ. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ 5ನೇ ವಾಕ್ಯ ಓದಿಕೊಳ್ಳೋಣ. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತಿದ್ದೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ. ಸ್ತೋತ್ರ. తెలుగుನಲ್ಲಿ ಓದುವುದಾ? దూత ఆ స్త్రీలను చూసి, మీరు భయపడకుడి, సిలువ వేయబడిన యేసును మీరు వెతుకుచున్నారని నాకు తెలియను. ఆయన ఇక్కడ లేడు, తాను చెప్పినట్లే ఆయన లేచి ఉన్నాడు. రండి, ప్రభువు పండుకొని నా స్థలము చూచును. ಕರ್ತನಿಗೆ ಸ್ತೋತ್ರವಾಗಲಿ. ಮತ್ತೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 5ನೇ ವಾಕ್ಯ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. తెలుగు. వారు భయపడి ముఖములను నేల మోపి ఉండగా, విరుస జీవుడైన వారిని మీరెందుకు మృతులను వెతుకుతున్నారు? ఆయన ఇక్కడ లేడు, ఆయన లేచి ఉన్నాడు. ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋದಾಗಿರೋಣ. ಈ ವಾಕ್ಯ ಸ್ತೋತ್ರ ನಮಗೆ ದೇವರ ಆತ್ಮವನ್ನು ಕಲಿಸಿಕೊಡ್ಲಿಕ್ಕಾಗುತ್ತೆ. ಈ ವಾಕ್ಯ ನಮ್ಮನ್ನು ಇವತ್ತು ಮಾತನಾಡಲಿಕ್ಕಾಗುವ ರೀತಿಯಲ್ಲಿ ನಮ್ಮನ್ನು ಕರ್ತನ ಕರಗಳಲ್ಲಿ ಒಪ್ಪಿಸೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಪ್ರೀತಿ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ಅದು ಸ್ವಾಮಿ ಓದಲ್ಪಟ್ಟ ಈ ವಾಕ್ಯಗಳಿಂದ ಸ್ವಾಮಿ, ಅದು ಕರ್ತನಿರುವ ಗೂಢಾರ್ಥಗಳನ್ನು ಸ್ವಾಮಿ ನಮಗೆ ಆತ್ಮನು ತಾನೇ ತಿಳಿಯಪಡಿಸುವುದಕ್ಕಾಗಿ ಸ್ತೋತ್ರ. ನೀನು ಶಿಲುಬೆಯ ಮರೆಯಲ್ಲಿದ್ದುಕೊಂಡು ಅದು ಸ್ವಾಮಿ ಅಪ್ಪ, ದಾಸನಾದ ನನ್ನನ್ನು ನೀನು ಉಪಯೋಗಿಸು, ನನ್ನ ನಾಲಿಗೆ ನೀನಾಗಿರು, ನನ್ನನ್ನು ಸಾಧನವಾಗಿ ಉಪಯೋಗಿಸು, ಸಾಧಕನು ನೀನಾಗಿದ್ದು ನಿನ್ನ ಆಲೋಚನೆ ನನಗೂ ನನ್ನ ಪ್ರಿಯ ಮಕ್ಕಳಿಗೂ ತಿಳಿಯಪಡಿಸುವುದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈಗಳನ್ನು ತಂದಂತವರು ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಿ ಒಳ್ಳೆಯ ಸಮಯನ ದೇವರಿಗೆ ಸ್ತೋತ್ರ ಮಾಡೋಣ. ಇಲ್ಲಿ ಓದಲ್ಪಟ್ಟ 2 ವಾಕ್ಯಗಳಲ್ಲಿ ನೋಡಿದವು. ದೂತನು ಹೇಳ್ತಾ ಇರುವಂತಹ ಮಾತು ಹೆಂಗಸರಿ, ನೀವು ಹೆದರಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ನಾನು ಬಲ್ಲೆನು. ಆತನು ಇಲ್ಲಿಲ್ಲ, ಆತನು ಹೇಳಿದಂತೆ ಎದ್ದಿದ್ದಾನೆ, ಆತನಿದ್ದಂಥ ಸ್ಥಳವನ್ನು ನೀವು ನೋಡ್ರಿ ಎಂಬುದಾಗಿ ಸ್ತೋತ್ರ. ಲೂಕನ್ ಬರೆದ ಸುವಾರ್ತೆ 24:5ರಲ್ಲಿಯೂ ಸ್ತೋತ್ರ, ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನೋ, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. 2 ವಾಕ್ಯಗಳನ್ನು ಈಗ ಓದಲ್ಪಟ್ಟ ವಾಕ್ಯಗಳಾಗಿದೆ. ಕರ್ತನಿಗೆ ಸ್ತೋತ್ರ. ಇಲ್ಲಿ ಯೇಸು ಕ್ರಿಸ್ತನು ಸತ್ತು ಹೋದದರಿಂದ ಎಲ್ಲವೂ ಮುಗಿಯಿತು ಎಂದು ಆಲೋಚಿಸಿದಂತ ಶಾಸ್ತ್ರಿಗಳು, ಫರಿಸಾಯರು, ಮಹಾಯಾಜಕರು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ ಕೊಲ್ಲಬೇಕೆಂದು ಬಯಸಿದ ಎಲ್ಲ ಆತನ ಶತ್ರುಗಳು ಯೇಸುವಿನ ಪುನರುತ್ಥಾನವನ್ನು ಒಪ್ಪಿಕೊಳ್ಳಲು ಅವರಿಗೆ ಸಾಧ್ಯವಾಗಲಿಲ್ಲ. ಯೇಸುವನ್ನು ಕೊಲ್ಲಬೇಕೆಂಬುದಾಗಿ ಹೇಳಿ ಕೊಂದಂತ ಆ ಜನರಿಗೆ, ಅಂದ್ರೆ ಆ ಯೇಸು ಕ್ರಿಸ್ತನ ವೈರಿಗಳಾದ ಶತ್ರುಗಳಿಗೆ ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಸ್ತೋತ್ರ ಒಪ್ಪಿಕೊಳ್ಳಿಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ. ಇವತ್ತು ಅದರ ಕುರಿತು ಅನೇಕ ಸ್ತೋತ್ರ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ, ಅನೇಕ ಹೇಳಿಕೆಗಳ ಮೂಲಕ ಅವರು ಮಾತನಾಡ್ತಾ ಇದ್ದಾರೆ. ಆದರೂ ಅವರು ನಂಬಿದ್ರು ನಂಬದೇ ಇರುವುದಾದ್ರು, ನಾನು ನಂಬಿದ್ರು ನಂಬದೇ ಇರುವುದಾದ್ರು, ನನ್ನ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದವನಾಗಿದ್ದ. ಯೇಸು ಕ್ರಿಸ್ತನ ಮರಣ ಅದು ಆತನ ಶತ್ರುಗಳು ಅಂದುಕೊಂಡ ರೀತಿಯಲ್ಲಿ ನಡೆದದ್ದು ಅಲ್ಲ. ಯೇಸು ಕ್ರಿಸ್ತನ ಆ ಒಂದು ಮರಣ ಆತನ ಶತ್ರುಗಳು ಇಲ್ಲ ವೈರಿಗಳು ಅಂದುಕೊಂಡ ರೀತಿಯಲ್ಲಿ ನಡೆದದ ಅಲ್ಲ. ಅದು ಪರಲೋಕದ ಚಿತ್ತವಾಗಿದೆ, ಅದು ದೇವರ ವಾಕ್ಯದ ಪ್ರಕಾರ ನಡೆದದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅರ್ಥೈಸಿಕೊಳ್ಬೇಕಾಗಿರುವುದು ಈ ಒಂದು ಕ್ರಿಸ್ತನ ಶಿಲುಬೆಯ ಮರಣ ಇದು ಆ ಶತ್ರುಗಳಿಂದ ಆದದ್ದು ಎಂಬುದಾಗಿ ನಾವು ನೆನೆಸ್ತೇವೆ ಅಲ್ಲ. ಅದು ಪರಲೋಕದ ಒಂದು ಚಿತ್ತವಾಗಿತ್ತು, ಅದು ದೇವರ ವಾಕ್ಯವಾಗಿತ್ತು, ಅದು ನೆರವೇರಬೇಕಾದದ್ದಾಗಿತ್ತು. ಆದ್ದರಿಂದಲೇ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಶಿಲುಬೆ ಕಂಬಕ್ಕೆ ತಾನಾಗಿ ಏರಿದವನಾಗಿದ್ದಾನೆ ಹೊರತು ಬಲಾತ್ಕಾರದಿಂದ ಆತನು ಆ ಒಂದು ಶಿಲುಬೆಯ ಕಂಬವನ್ನು ಆತನು ಏರಿದ. ಕರ್ತನಿಗೆ ಸ್ತೋತ್ರವಾಗಿದೆ.
ಹಾಗಾದ್ರೆ ನಾವು ಒಂದು ವಾಕ್ಯವನ್ನು ನೋಡೋಣ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ ಅದರ 15ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ 1 ಕೊರಿಂಥ 15:15. ಸ್ತೋತ್ರ. తెలుగులో ఓదుల 15:15 1 ಕೊರಿಂಥ. అంతేకాదు 1 కొరింథ 15:15. దేవుడు క్రీస్తును లేపెనని ఆయనను గురించి మేము సాక్ష్యము చెప్పి ఉన్నాము కదా. మృతులు లేపబడిన ఎడల దేవుడు ఆయనను లేపలేదు కనుక మేమును దేవుని విషయమై అబద్ధపు ಸಾಕ್ಷ್ಯముగా ಅಗಪಡುತ್ತಿದ್ದಾನೆ. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲಿಲ್ಲ. ಎಬ್ಬಿಸಿದನೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಏಳುವರಾಗಿ ಕಂಡು ಬಂದೆವು. ಸ್ತೋತ್ರ. ನನ್ನ ಕರ್ತನು ಪರಿಶುದ್ಧನು, ನನ್ನ ಕರ್ತನು ನೀತಿವಂತನು, ನನ್ನ ಕರ್ತನು ಸುಳ್ಳು ಹೇಳುವವನಲ್ಲ. ಆದ್ದರಿಂದ ಆತನ ಮಕ್ಕಳಾಗಿರುವ ನಾವುಗಳು ಸುಳ್ಳು ಹೇಳುವವರಲ್ಲ. ಸುಳ್ಳು ಹೇಳುವವರು ನಾವು ಆಗಿದ್ರೆ ನಾವು ಕ್ರಿಸ್ತನಿಗೆ ಸಂಬಂಧಪಟ್ಟವರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಕರ್ತನ ಸುಳ್ಳು ಹೇಳುವವನಲ್ಲ. ಹಾಗಾದ್ರೆ ನಾವು ಹೇಳಿದ ಸಾಕ್ಷಿ ಸುಳ್ಳಾಗಿರುವುದಾದ್ರೆ ನಾವು ಸುಳ್ಳುಗಾರರಾಗಿದ್ದೇವೆ. ಸುಳ್ಳುಗಾರರಾಗಿರುವ ನಾವು ಕ್ರಿಸ್ತನಿಗೆ ಸಂಬಂಧಪಟ್ಟವರು ಅಲ್ಲ. ಕರ್ತನಿಗೆ ಸ್ತೋತ್ರ. ಯಾಕೆಂದ್ರೆ ನಾವು ಕ್ರಿಸ್ತನು ನಮಗಾಗಿ ಸತ್ತು 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದನೆಂಬುದಾಗಿ ನಂಬುವವರು ನಾವಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಹಾಗೆ ನಾವು ನಂಬುತ್ತಾ ಇರುವುದರಿಂದ ನಾವು ಜೀವಿಸ್ತಾ ಇರುವಾಗಲೇ ನನ್ನ ಕರ್ತನು ಇನ್ನು ಜೀವಿಸ್ತಲೇ ಇರುವಾತನಾಗಿದ್ದಾನೆ. ಆತನು ಎಲ್ಲಿಯವರೆಗೆ ಜೀವಿಸ್ತಾನೆ ಎಂಬುದಾಗಿ ಹೇಳಿದರೆ ಆತನು ಯುಗದ ಸಮಾಪ್ತಿಯವರೆಗೂ ಆತನು ಜೀವಿಸುವವನಾಗಿದ್ದಾನೆ. ಆತನು ಜೀವಿಸುವ ದೇವರಾಗಿದ್ದಾನೆ. ನಾನು ನೀವು ಆರಾಧಿಸುವಂತ ನನ್ನ ದೇವರು ಸ್ವತಃ ಹಾಲೆಲೂಯ. ಆತನು ಒಂದು ದಿವಸ ಸ್ವತಃ ಹಾಲೆಲೂಯ ನಮ್ಮ ಆಚರಣೆ ಪ್ರಕಾರವಾಗಿ ಸತ್ತವನಲ್ಲ. ನಾವು ಆಚರಿಸ್ತಾ ಇದ್ದೇವೆ ಅಷ್ಟೇ. ಆದ್ರೆ ಆತನು ಒಂದೇ ಸಾರಿ ಸತ್ತದ್ದು ಯುಗಗಳಲ್ಲಿ ಆತನು ಜೀವಿಸ್ತಾ ಇರುವ ಆತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯಾ. ಯೇಸು ಸತ್ತರೊಳಗೆ ಜೀವಿತನಾಗಿ ಎದ್ದೇಳದೆ ಹೋಗುತ್ತಿದ್ದರೆ ನಿಮ್ಮ ನಂಬಿಕೆ ಉರುಳಿಲ್ಲದ್ದು ಎಂದು ಸತ್ಯವೇದ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಲೋಕದಲ್ಲಿ ಎಷ್ಟೋ ಪ್ರಸಿದ್ಧ ಜನರು, ಇಂದಿಗೂ ಅಭಿಮಾನಿಗಳನ್ನು ಹೊಂದಿದ ಜನರು, ಲೋಕದಲ್ಲಿ ಎಷ್ಟೋ ಪ್ರಸಿದ್ಧವಾದ ಜನರುಗಳು, ಪ್ರಸಿದ್ಧವಾದ ಹೆಸರುಗಳಿಂದ ಕರೆಯಲ್ಪಟ್ಟವರು, ಪ್ರಸಿದ್ಧರಾಗಿ ಇವತ್ತು ಆರಾಧಿಸಲ್ಪಡುವಂತವರು, ಸ್ವತಃ ಅಭಿಮಾನಿಗಳನ್ನು ಹೊಂದಿದ್ದ ಎಷ್ಟೋ ಜನರುಗಳು ಅವರು ಸತ್ತು ಹೋಗಿದ್ದಾರೆ. ಆದರೆ ಹಾಗೆ ಸತ್ತವರು ಯಾರು ಎದ್ದು ಬರಲಿಲ್ಲ. ಹಲ್ಲೆಲೂಯಾ. ಹಾಗೆ ಸತ್ತವರು ಯಾರು ಎದ್ದು ಬರಲಿಲ್ಲ. ಅವರು ಪುನರುತ್ಥಾನವಾಗಿಲ್ಲ, ಸತ್ತವರನ್ನು ಎದ್ದೇಳಲಿಲ್ಲ. ಯೇಸು ಸತ್ತವರೊಳಗಿಂದ ಎದ್ದೇಳುವ ಮೊದಲನೆಯವನು, ಕೊನೆಯವನು ಆತನೇ. ಹಲ್ಲೆಲೂಯಾ. ಸತ್ತವರೊಳಗಿಂದ ಎದ್ದೇಳುವವನು ಮೊದಲನೆಯವನು ಹಾಗೂ ಕೊನೆಯವನು ಆತನೇ ಆಗಿದ್ದಾನೆ. ಹಾಗಾದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂತು, ಸ್ವಾಮಿ ಪಾಸ್ಟರ್, ಕೆಲವರನ್ನು ಯೇಸು ಎಬ್ಬಿಸಿದನಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕೆಲವರನ್ನು ಎಬ್ಬಿಸಿದ್ದಾನೆ. ನಾಯಿನ್ ಎಂಬ ಊರಿನಲ್ಲಿ ಒಂದು ವಿಧವೆಯ ಮಗನನ್ನು ಚಟ್ಟವನ್ನು ಮುಟ್ಟಿ ಎಬ್ಬಿಸಿದ್ದಾನೆ. ಮಾರ್ತಳು ಮರಿಯಳ ತಮ್ಮನಾದ ಲಾಜರನನ್ನು ಎಬ್ಬಿಸಿದ್ದಾನೆ. ಅದೇ ರೀತಿ ಒಂದು ಬಾಲಕಿಯನ್ನು ಎಬ್ಬಿಸಿದ್ದಾನೆ. ಆದರೆ ಅವರೆಲ್ಲರೂ ಈಗ ಜೀವಿಸ್ತಾ ಇಲ್ಲ, ಅವರು ಮತ್ತೆ ಸತ್ತವರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಸತ್ತು ಎದ್ದು ಮತ್ತೆ ಅವರು ಸತ್ತಿದ್ದಾರೆ. ಅವ್ರನ್ನ ಎಬ್ಬಿಸಿದ್ದು ಕ್ರಿಸ್ತನು. ಆದ್ರೆ ಕ್ರಿಸ್ತನು ಇವತ್ತು ಜೀವಿಸ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಆದ್ರಿಂದ ನನ್ನ ಕ್ರಿಸ್ತನನ್ನು ಸ್ತೋತ್ರ ಒಂದು ಫೋಟೋವನ್ನು ಮಾಡಿ ಗೋಡೆಯಲ್ಲಿ ಇಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಸ್ತೋತ್ರ ಹಾಲೆಲೂಯಾ ಗಂಧದ ಸ್ತೋತ್ರ ಹಾಲೆಲೂಯಾ ಆನವನ್ನು ಇಡುವ ಒಂದು ಅವಶ್ಯಕತೆ ಇಲ್ಲ. ಆತನು ಸತ್ತಿಲ್ಲ, ಯುಗ ಯುಗಕ್ಕೂ ಅದನ್ನು ಜೀವಿಸುವ ದೇವರಾಗಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ. ಅಂದರೆ ಪುನರುತ್ಥಾನ ಎಂಬುದು ನಮ್ಮ ಮಧ್ಯದಲ್ಲೇ ಇರುವಂತದ್ದಾಗಿದೆ. ಪುನರುತ್ಥಾನ ಎಂಬುದು ನಮ್ಮ ಮಧ್ಯದಲ್ಲೇ ಇರುವಂತದ್ದಾಗಿದೆ. ಒಂದು ಸಾರಿ ಯೇಸು ಸ್ತೋತ್ರ ಲಾಜರನ ಮರಣ ಹೊಂದಿದಾಗ ಯೇಸು ಸ್ತೋತ್ರ ಹಾಲೆಲೂಯಾ ಅಲ್ಲಿ ಮಾರ್ತಳ ಬಳಿಗೆ ಹೋಗಿ ಮಾತನಾಡ್ತಾ ಇದ್ದಾನೆ. ಆಗ ಮಾರ್ತಳು ಹೇಳ್ತಾರೆ, ಸ್ವಾಮಿ ನೀನು ಇರ್ತಾ ಇದ್ರೆ ಏನಾಗ್ತಿರಲಿಲ್ಲ, ನನ್ನ ತಮ್ಮ ಸತ್ತು ಹೋಗ್ತಾ ಇರಲಿಲ್ಲ ಎಂಬುದಾಗಿ ಹೇಳುವಾಗ ಆತನ ಹೇಳ್ತಾ ಇದ್ದಾನೆ, ನಾನೇ ಪುನರುತ್ಥಾನವು ಜೀವವು ಸತ್ಯವೂ ಎಂಬುದಾಗಿ. ನಿನ್ನ ತಮ್ಮನು ಬದುಕುತ್ತಾನೆ ಎಂಬುದಾಗಿ ನೀನು ನಂಬುತ್ತೀರ ಎಂಬುದಾಗಿ ಕೇಳುವಾಗ ಆಕೆ ಹೇಳಿದ ಮಾತು
ನಂಬುತ್ತೇನೆ, ಆದ್ರೆ ಇವತ್ತಲ್ಲ, ಒಂದು ದಿವಸವಿದೆ, ಆ ದಿವಸ ನನಗೂ ಗೊತ್ತಿಲ್ಲ. ಆ ದಿವಸ ಓ ಸ್ತೋತ್ರ ನನ್ನ ತಮ್ಮ ಬದುಕುತ್ತಾನೆ ಎಂಬುದಾಗಿ. ಆದ್ರೆ ಸ್ತೋತ್ರ ಅಲ್ಲಿ ಮಾರ್ಚಲಿಗೆ ಓ ಸ್ತೋತ್ರ ಅಲ್ಲಿ ಇರುವಂತಹ ಮಾರ್ಚಲ ಬಳಿ, ಮರಿಯಳ ಬಳಿ ಸ್ವಾಮಿ ಮಾತನಾಡುವ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನೀವು ಮೂರ್ಖರಾಗಿದ್ದೀರಾ. ನೀವು ಯಾರಾಗಿದ್ದೀರಾ? ಮೂರ್ಖರಾಗಿದ್ದೀರಾ. ಪುನರುತ್ಥಾನ, ಜೀವ, ಆ ಸತ್ಯ ಎಂಬುದು ನಾನೇ ಆಗಿದ್ದೇನೆ. ನಾನೇ ನಿಮ್ಮ ಮಧ್ಯದಲ್ಲಿರುವಾಗ ಪುನರುತ್ಥಾನ ಇದೆ, ಯಾವಾಗ ನಮಗೆ ಗೊತ್ತಿಲ್ಲ ಎಂಬುದಾಗಿ ನೀವು ಹೇಳ್ತಿರಲ್ಲ ಎಂಬುದಾಗಿ ಸ್ತೋತ್ರವನ್ನು ಅಂದುಕೊಳ್ತಾ ಇದ್ದಾನೆ. ಜೀವ, ಸತ್ಯ, ಮಾರ್ಗ, ಪುನರುತ್ಥಾನ ಅದು ಯಾರು? ಯಾರು? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆ ಕೇಳ್ತಾರೆ, ಪುನರುತ್ಥಾನ ದಿನದಲ್ಲಿ ನನ್ನ ತಮ್ಮನ ಎದ್ದೇಳ್ತಾನೆ ಎಂಬುದಾಗಿ ಗೊತ್ತಿದೆ. ಆದ್ರೆ ಆ ಪುನರುತ್ಥಾನವೇ ಅವರ ಮಧ್ಯದಲ್ಲಿ ಇದೆ ಎಂಬುದು ಅವರು ಅರಿತುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಆ ಪುನರುತ್ಥಾನ ಈ ದಿವಸ ಸ್ತೋತ್ರ, ಹಾಲೆಲೂಯ. ನನ್ನ ಸಾಲದ ಮಧ್ಯದಲ್ಲಿ, ನನ್ನ ಕೊರತೆಯ ಮಧ್ಯದಲ್ಲಿ, ನನ್ನ ವೇದನೆಯ ಮಧ್ಯದಲ್ಲಿ, ಕುಟುಂಬದ ಆ ಒಂದು ಜಗಳಗಳ ಮಧ್ಯದಲ್ಲಿ, ಓ ಸಭೆಗಳ ಜಗಳಗಳ ಮಧ್ಯದಲ್ಲಿ, ಓ ಅನೇಕ ವಿಧವಾದ ಅನಾರೋಗ್ಯದ ಮಧ್ಯದಲ್ಲಿ ಆ ಪುನರುತ್ಥಾನ, ಆ ಸತ್ಯ ಎಂಬುದನ್ನು ನಮ್ಮ ಮಧ್ಯದಲ್ಲಿ ಇದ್ದಾನೆ ಎಂಬುದನ್ನು ಇವತ್ತು ನಾವೆಲ್ಲರೂ ಮರೆತು ಹೋದವರಾಗಿದ್ದಾರೆ. ಹಾಗೆ ಮರೆತದರಿಂದಲೇ ನಾವು ನಮ್ಮ ಟ್ರೀಟ್ಮೆಂಟ್ಗಳಿಗಾಗಿ ಸ್ತೋತ್ರ ಅನೇಕರ ಬಳಿ ಹಣವನ್ನು ಬೇಡ್ತಾ ಸ್ತೋತ್ರ ಅದರ ಕುರಿತಾಗಿ ಯೋಚಿಸುತ್ತಾ, ಚಿಂತಿಸುತ್ತಾ, ಕೊರಗುತ್ತಾ, ಕುಗ್ಗುತ್ತಾ ನಾವು ಇದ್ದೇವೆ. ಬದಲಾಗಿ ಈ ಪುನರುತ್ಥಾನ ಜೀವವಾಗಿರುವಂತ, ಸತ್ಯವಾಗಿರುವಂತ ಓ ಸ್ತೋತ್ರ ಹಾಲೆಲೂಯ ಯೇಸುವಿನ ಬಳಿಗೆ ಬರ್ಲಿಕ್ಕೆ ಇವತ್ತು ನಮ್ಮ ಕೈಲಿ ಆಗ್ತಾ ಇಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಇಲ್ಲಿ ಮಾತ್ರ ಮರಿಯಳ ಬಳಿ ಸ್ವಾಮಿ ಹೇಳ್ತಾ ಇದ್ದಾನೆ, ಆ ಪುನರುತ್ಥಾನ ನಾನೇ ಅವರ ಬಳಿ ಹೇಳ್ತಿದ್ದಾರೆ. ಆ ಪುನರುತ್ಥಾನ ಯೇಸುವಲ್ಲಿ ನಿಂತವನಾಗಿದ್ದಾನೆ. ಅವರಿಗೆ ಕಾಣ್ತಾ ಇಲ್ಲ. ಅವ್ರು ಹೇಳ್ತಾರೆ ಪುನರುತ್ಥಾನ ಒಂದು ದಿವಸ ಇದೆ ಎಂಬುದನ್ನು ಮಾತ್ರ ಅವರಿಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಕರ್ತನಿಗೆ ಸ್ತೋತ್ರವಾಗಲಿ. ಯೆರೂಸಲೇಮಿನಲ್ಲಿ ಯೇಸುವನ್ನು ಇಟ್ಟಂತ ಸಮಾಧಿಯು, ಯೆರೂಸಲೇಮಿನಲ್ಲಿ ಯೇಸುವನ್ನು ಇಟ್ಟಂತ ಸಮಾಧಿ, ಆ ಸಮಾಧಿಯ ಮೇಲೆ ಆತನ ಜನನ, ಆತನ ಮರಣ ಇದನ್ನು ಬರೆಯಲ್ಪಟ್ಟಿಲ್ಲ. ಬರೆಯಲ್ಪಟ್ಟಿದೆಯಾ? ಬರೆಯಲ್ಪಟ್ಟಿದೆಯಾ? ಅಲ್ಲಿ ಒಂದು ಮಾತ್ರ ಬರೆಯಲ್ಪಟ್ಟಿದೆ, ಯೇಸು ಇಲ್ಲಿ ಇಲ್ಲ. ಯೇಸು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ. ಇದು ಮಾತ್ರ ಅಲ್ಲಿ ಬರೆಯಲ್ಪಟ್ಟಿದೆ. ಆತನ ಜನನ ಮರಣದ ಕುರಿತು ಅಲ್ಲಿ ಬರೆಯಲ್ಪಟ್ಟಿಲ್ಲ. ಇಲ್ಲ, ಯೇಸುವಿನ ಆ ಸಮಾಧಿಯ ಬಳಿ ಇವತ್ತು ಕ್ಯಾಂಡಲ್ಗಳು ಉರಿತಾ ಇಲ್ಲ. ಅಲ್ಲಿ ಕ್ಯಾಂಡಲ್ಗಳು ಉರಿತಾ ಇದೆ ಇವತ್ತು, ಅಲ್ಲಿ ಉರಿತಾ ಇಲ್ಲ. ಯಾಕೆಂದ್ರೆ ಅದನ್ನು ಸತ್ತಿಲ್ಲ. ಹಾಗೆಯೇ ಆ ಸಮಾಧಿಯ ಬಳಿ ಇವತ್ತು ಹೂಗಳಿಂದ ಅಲಂಕರಿಸಿಲ್ಲ. ಸತ್ತವರಿಗೆ ಹಾಕುವಂತ ಹೂಗಳು, ಹಾರಗಳಿಂದ ಅದು ಅಲ್ಲಿ ಅಲಂಕಾರವಾಗಿಲ್ಲ. ಕಾರಣ ಅಲ್ಲಿ ಯೇಸು ಇಲ್ಲ. ಯೇಸು ಸತ್ತವರಿಂದ ಎದ್ದು ಇವತ್ತು ಜೀವಿಸ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಈ ಕ್ಯಾಂಡಲ್ಗಳನ್ನು ಇಡುವಂಥದ್ದು, ಈ ಹೂಗಳನ್ನು ಇಡುವಂಥದ್ದು, ಈ ಕಲ್ಲುಗಳಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಇಲ್ಲ ಸ್ತೋತ್ರ ಹಾಲೆಲೂಯ ಎಲ್ಲ ಸತ್ತವರಿಗಾಗಿದೆ. ಹಾಲೆಲೂಯ, ಸತ್ತವರಿಗೆ ಮಾತ್ರ ಆಗಿರುವಂಥದ್ದು, ನನ್ನ ಯೇಸು ಕ್ರಿಸ್ತನಿಗೆ ಅಲ್ಲ. ಸ್ತೋತ್ರ ಹಾಲೆಲೂಯ. ಒಂದು ವೇಳೆ ನಿಮ್ಮ ಮನೆಗಳಲ್ಲಿ ಸ್ತೋತ್ರ ಈ ರೀತಿಯಾದ ಫೋಟೋಗಳ ಬಳಿ ಕ್ಯಾಂಡಲ್ ನೀವು ಇಟ್ಟಿರುವುದಾದ್ರೆ, ಹೂಗಳನ್ನು ಇಡುವುದಾದ್ರೆ ಇವತ್ತು ಅದನ್ನು ನೀವು ತೆಗೀರಿ. ನನ್ನ ಸ್ವಾಮಿ ಸತ್ತಿಲ್ಲ, ನನ್ನ ಸ್ವಾಮಿ ಸತ್ತಿಲ್ಲ. ಆತನು ಯುಗ ಯುಗಕ್ಕೂ ಆತನು ಜೀವಿಸುವ ದೇವರಾಗಿದ್ದಾನೆ. ಆತನು ಜೀವಿಸ್ತಾ ಇರುವುದರಿಂದಲೇ ನಾನು ನೀವು ಇವತ್ತು ಜೀವಿಸ್ತಾ ಇದ್ದೇವೆ. ಕರ್ತನಿಗೆ ಸ್ತೋತ್ರವಾಗಲಿ. ಅಲ್ಲಿ ಬರೆಯಲ್ಪಡುವುದು ಒಂದೇ ರೀತಿಯಲ್ಲಿ, ಯೇಸು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ. ಈ ಪ್ರಪಂಚದಲ್ಲೇ ಕರ್ತನಿಗೆ ಸ್ತೋತ್ರ, ಇಡೀ ಪ್ರಪಂಚದಲ್ಲೇ ಒಂದು ತೆರೆಯಲ್ಪಟ್ಟ ಒಂದು ಸಮಾಧಿ ಇದೆ ಎಂಬುದಾಗಿ ಹೇಳಿದ್ರೆ ಅದು ಯೇಸು ಕ್ರಿಸ್ತನ ಸಮಾಧಿ ಮಾತ್ರ. ಹಾಲೆಲೂಯ. ಇಡೀ ಪ್ರಪಂಚದಲ್ಲಿ ಒಂದು ತೆರೆಯಲ್ಪಟ್ಟ ಒಂದು ಸಮಾಧಿ ಇದೆ ಎಂಬುದಾಗಿ ಹೇಳಿದ್ರೆ ಅದು ಯೇಸು ಕ್ರಿಸ್ತನ ಸಮಾಧಿ ಮಾತ್ರ. ಸತ್ತವರ ಸಮಾಧಿಗಳು ಎಂದಿಗೂ ತೆರೆಯಲ್ಪಡುವುದಿಲ್ಲ. ಯಾಕಂದ್ರೆ ಮಾರ್ಚಲ್ಲಿ ಹೇಳ್ತಾರಲ್ಲ, ಓ ಲಾಜರನು ಸತ್ತು 4 ದಿವಸವಾಯ್ತು. ಏನಾಗಿದೆ? ಏನಾಗಿದೆ? ಸುಗಂಧನಾಗಿದ್ದಾವೆ, ಹೂಗಳನ್ನಾಗಿದ್ದಾವೆ, ಎಲ್ಲವೂ ಇದೆ. ಆದ್ರೂ ನಾರ್ತಾ ಇದೆ. ಹಾಲೆಲೂಯ. ನಾರ್ತಾ ಇದೆ, ನಾಚ ಬರ್ತಾ ಇದೆ, ವಾಸನೆಯಿಂದ ತುಂಬಿದೆ. ಲಾಜರನು ಸತ್ತು 4 ದಿವಸವಾಯ್ತು. ಲಾಜರನ ಸಹೋದರಿಗಳಾದ ಮಾರ್ಚಲು ಮರಿಯಳಂತ ಮಾತು 4 ದಿವಸಕ್ಕೆ ನಾರ್ತಾ ಇದೆ ಎಂಬುದಾಗಿ. ಆದ್ರೆ ಯೇಸು ಕ್ರಿಸ್ತನ ಸಮಾಧಿ ತೆರೆಯಲ್ಪಟ್ಟಿದೆ, ನಾರ್ತಾ ಇಲ್ಲ, ವಾಸನೆಯಿಂದ ಕೂಡಿಲ್ಲ. ಯಾಕೆಂದ್ರೆ ಯೇಸು ಅಲ್ಲಿ ಸಮಾಧಿ ಆಗಿಲ್ಲ. ಸಮಾಧಿ ಆದವನು ಎದ್ದವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನೀನು ನಾನು ಇವತ್ತು ಆರಾಧಿಸಿರುವಂತ, ನಾನು ನೀವುಗಳು ಸೇವಿಸುವಂತ, ನಾನು ನೀವುಗಳು ಸ್ತೋತ್ರ ಹಾಲೆಲೂಯ ನಂಬಿರುವಂತ ಕ್ರಿಸ್ತನು ಸತ್ತವನಲ್ಲ, ಜೀವಿಸುವವನಾಗಿದ್ದ. ಕರ್ತನಿಗೆ ಸ್ತೋತ್ರವಾಗಿ. ವಾಕ್ಯಗಳನ್ನು ನೋಡೋಣ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 32ನೇ ವಾಕ್ಯ ನಾವು ಓದುವುದಾಗಿ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 32ನೇ ವಾಕ್ಯ.
ಸಾಕ್ಷಿಗಳಾಗಿದ್ದೇವೆ. ಕರ್ತನಿಗೆ ಸ್ತೋತ್ರವಾಗಿ. ಇಲ್ಲಿ ಕೊರಿಂಥ 15:15 ನೋಡಿದೆವು, ಯೇಸು ಎದ್ದಿಲ್ಲದೆ ಇರುವುದಾದ್ರೆ ನಾವು ಕೊಟ್ಟಂತ ಸಾಕ್ಷಿಗಳು ಅದು ಏನಾಗಿದೆ, ಸುಳ್ಳಾಗಿದೆ ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನ ಅಪೊಸ್ತಲರಾದ ಶಿಷ್ಯರುಗಳು ಹೇಳ್ತಾ ಇದ್ದಾರೆ, ಅಲ್ಲಿ ಸ್ತೋತ್ರ ಹೇಳ್ತಾರೆ, ನೀವು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ ಕೊಂದಿರಲ್ಲ, ಆತನು ಎದ್ದಿದ್ದಾನೆ, ಅದಕ್ಕೆ ನಾವುಗಳೇ ಸಾಕ್ಷಿಗಳು ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಮತ್ತೊಂದು ವಾಕ್ಯ ನೋಡೋಣ, ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ ಅದರ 15ನೇ ವಾಕ್ಯ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಆದರೆ ದೇವರು ಆತನನ್ನು ಅಂದ್ರೆ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದನು, ಅದಕ್ಕೆ ನಾವುಗಳೇ ಸಾಕ್ಷಿಗಳು ಎಂಬುದಾಗಿ ಅಲ್ಲಿ ಹೇಳುವುದು ನಾವು ಕೇಳ್ತಾ ಇದ್ದೇವೆ. ಹಾಗೆ 4:33 ಅಪೊಸ್ತಲ ಕೃತ್ಯ. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಕರ್ತನಿಗೆ ಸ್ತೋತ್ರವಾಗಿದೆ. ಇಲ್ಲಿ ಯೇಸು ಸತ್ತವರನ್ನು ಎದ್ದಿದ್ದಾನೆಂಬುದಾಗಿ ಇರುವಂತಹ ಅಪೊಸ್ತಲರು ಅವರು ಬಲವಾಗಿ ಸಾಕ್ಷಿಯನ್ನು ಹೇಳುವವರಾಗಿದ್ದರು. ಯೇಸು ಜೀವಿತನಾಗಿದ್ದಾನೆ, ಸತ್ತವರೊಳಗಿಂದ ಎದ್ದಿದ್ದಾನೆಂದು ಅಪೊಸ್ತಲರು ಸಾಕ್ಷಿ ಕೊಡುತ್ತಾ ಇದ್ದರು. ಹಾಗಾಗಿರುವುದಾದ್ರೆ ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ಯೇಸು ಕ್ರಿಸ್ತನು ಇವತ್ತು ಸತ್ತವರೊಳಗಿಂದ ಎದ್ದಿದ್ದಾನೆ ಎಂಬುದಾಗಿ ನಾವು ಪಡುವಂತ ಸಂತೋಷವೇ ಇರಲಿ, ಸ್ತೋತ್ರ. ಆದರೆ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದಿದ್ದಾನೆ ಎಂಬುದಾಗಿ ಈವರೆಗೂ ನಮ್ಮ ಆಯಸ್ಸು, ಈಗ ನಮಗೆಷ್ಟು ವರ್ಷ ಲೆಕ್ಕಿಸಿಕೊಂಡು ನೋಡುವುದಾದ್ರೆ, ಯೇಸು ಈಗಲೂ ನಮಗಾಗಿ ಸತ್ತರೊಳಗೆ ಎದ್ದು ಜೀವಿಸ್ತಾ ಇದ್ದಾನೆ ಎಂಬುದಾಗಿ ಎಷ್ಟು ಜನರಿಗೆ ನಾವು ಸಾಕ್ಷಿಗಳಾಗಿ ಜೀವಿಸ್ತಾ ಇದ್ದಾವೆ, ಎಷ್ಟು ಜನರಿಗೆ ಇದರ ಕುರಿತು ನಾವು ಸಾಕ್ಷಿಗಳಾಗಿ ನಿಂತಿದ್ದೇವೆ, ಎಷ್ಟು ಜನರಿಗೆ ನಾವು ಸಾಕ್ಷಿಗಳನ್ನು ಹೇಳಿದ್ದೇವೆ. ನಮ್ಮನ್ನು ನೋಡುವ ಜನರು ನಮ್ಮಲ್ಲಿ ಈ ಸಾಕ್ಷಿಗಳನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದಾರ, ನಮ್ಮನ್ನು ನಾವು ಪರೀಕ್ಷೆ ಮಾಡುವವರು ಆಗಿರೋಣ. ಅನೇಕ ಸಾರಿ ನಮಗೆ ಈ ಸಾಕ್ಷಿಗಳು ಗೊತ್ತಿಲ್ಲ. ನಾವು ಶಾಲೆಯಲ್ಲಿ ಕೇಳ್ತಾ ಇದ್ವಿ, ಮನೆಗೆ ಹೋದ ಮೇಲೆ ಈ ಸತ್ಯವೇದದಲ್ಲಿ ಇದನ್ನು ನೋಡ್ತಾ ಇಲ್ಲ, ಇದನ್ನು ಓದ್ತಾ ಇಲ್ಲ, ಇದನ್ನು ಕೇಳ್ತಿಲ್ಲ, ಇದರ ಕುರಿತು ನಂಬಿಕೆಯೂ ನಮಗಿಲ್ಲ. ಆದ್ರಿಂದಲೇ ನಾವು ಇನ್ನೂ ಯೇಸು ಜೀವಿಸ್ತಾ ಇದ್ದಾನೆ, ನಾವು ಆತ್ಮಿಕವಾಗಿ ಸತ್ತವರಾಗಿದ್ದೇವೆ. ನಾವು ಆತ್ಮಿಕವಾಗಿ ಜೀವಿಸ್ತಾ ಇದ್ರೆ, ಶನಿವಾರ ದಿವಸವೇ ನನ್ನೊಳಗೊಂದು ಆಸಕ್ತಿ ಬೇಕು, ನನ್ನ ಕೆಲಸ ಅಲ್ಲ, ನನ್ನ ಬಿಸ್ನೆಸ್ ಅಲ್ಲ, ನನ್ನ ಇದಲ್ಲ, ನನಗೆ ಬೇಕಾಯ್ತು ನಾಳೆ ಈ 6 ದಿವಸಗಳ ಕಾಲ, 7 ದಿವಸ ಕಾಲ ನಾನು ಕಣ್ಮಣಿಯಂತೆ ಕಾದ ಆತನ ದೂತರಿಗೆ ನನ್ನ ಕಾಲು ಕಲ್ಲಿಗೆ ತಗದ ರೀತಿಯಲ್ಲಿ ಅಪ್ಪಣೆ ಕೊಟ್ಟ ಕ್ರಿಸ್ತನನ್ನು ಆರಾಧಿಸಬೇಕೆಂಬುದಾಗಿ ನಮಗೆ ಬರಲಿಕ್ಕೆ ಸಾಧ್ಯವಾಗ್ತದೆ. 7 ದಿವಸ ನಮ್ಮನ್ನು ನಡೆಸಿದ ದೇವರಿಗೆ, ವಾರದ ಮೊದಲನೇ ದಿವಸ ಕರ್ತನಿಗೆ ಸ್ತೋತ್ರ, ಹಾಲೆಲೂಯಾ, 6 ದಿವಸ ನಡೆಸಿದ್ದಾನೆ. 6 ದಿವಸ ನಡೆಸಿದ್ದಾನೆ. 1 ದಿವಸ, ವಾರದ ಮೊದಲನೇ ದಿವಸ ನಾನು ದೇವರಿಗೆ ಕೃತಜ್ಞತನಾಗಿ ಇರ್ತೇನೆ. ಯಾಕಂದ್ರೆ 1 ಥೆಸಲೋನಿಕ 5 ಅದರ 16 ಹೇಳ್ತಾರೆ, ಯಾವಾಗಲೂ ಸಂತೋಷಿಸ್ರಿ, ಎಡೆಬಿಡದೆ ಪ್ರಾರ್ಥಿಸಿ, ಎಲ್ಲದರಲ್ಲಿಯೂ ಕೃತಜ್ಞತೆಯನ್ನು ಉಳ್ಳವರಾಗಿ. ಹಲ್ಲೆಲೂಯಾ, ಕೃತಜ್ಞತೆ ಉಳ್ಳವರಾಗಿ ಅಂತ. ಆ ರೀತಿ ಕೃತಜ್ಞತೆ ಉಳ್ಳವರಾಗಿ ನಾನು ನೀವು ನಿಲ್ಲುವುದಾದ್ರೆ ನಮ್ಮ ಎಲ್ಲವನ್ನು ನೋಡಿಕೊಳ್ಳಿಕ್ಕೆ ಯೆಹೋವ ಈರೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಸಾಲದ ವಿಷಯವಾಗಿರ್ಬೋದು, ನನ್ನ ಕೊರತೆಗಳಾಗಿರ್ಬೋದು, ನನ್ನ ಸಮಸ್ಯೆಗಳಾಗಿರ್ಬೋದು, ನನ್ನ ಅನಾರೋಗ್ಯವಾಗಿರ್ಬೋದು, ನನ್ನ ವಿದ್ಯಾಭ್ಯಾಸ ಯಾವುದೇ ಆಗಿರಲಿ, ಎಲ್ಲವನ್ನು ಒದಗಿಸಿಕೊಡಲು ಅಬ್ರಾಮನು ದೇವರಲ್ಲಿ ನಂಬಿಕೆ ಇಟ್ಟವನಾಗಿ ತನ್ನ ಒಬ್ಬನೇ ಮಗನಾದ ಈಸಾಕನನ್ನು ದೇವರಿಗೆ ಸಮರ್ಪಿಸಲಿಕ್ಕೆ ಹಿಂದೆಗೆಯದೆ ಹೋದಾಗ, ಆತನು ಸ್ತೋತ್ರ ಆ ಒಂದು ಮೋರಿಯಾ ಬೆಟ್ಟದ ಮೇಲೆ ನಿಂತಾಗ, ಮಗನನ್ನು ಕಟ್ಟಿ ಯಜ್ಞ ಮೇಲೆ ಇಟ್ಟು ಕತ್ತಿಯನ್ನು ಎತ್ತುವಾಗ, ದೇವರ ಶಬ್ದವನ್ನು ಕೇಳ್ತಾ ಆ ಪೊದೆಯೊಳಗಿರುವ ಆ ಒಂದು ಕುರಿಯನ್ನು ತಂದು ಯಜ್ಞವಾಗಿ ಸಮರ್ಪಿಸ್ತಾ ಆತನು ಇರುವುದಾದ್ರೆ, ನಿನ್ನ ಯಾವುದೇ ಕೊರತೆಗಳ ಮಧ್ಯದಲ್ಲಿ ನೀ ದೇವರನ್ನು ಆರಾಧಿಸ್ತಾ ಸ್ತುತಿಸುತ್ತಾ ನೀನು ಇರುವುದಾದ್ರೆ, ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ಯೇಸುವೇ ಎಂಬುದಾಗಿ ನಿನ್ನ ಕೂಗುವಾಗ ನಿನ್ನ ಬಳಿ ಆತನು ಬರಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನು ಫೋಟೋದಲ್ಲಿ ಅಂಟಿರುವಂತ ಕರ್ತನಲ್ಲ, ಆತನಿಗೆ ಪುಣ್ಯ ಸ್ಮರಣೆ, ಹಲ್ಲೆಲೂಯಾ, ಪುಣ್ಯ ಸ್ಮರಣೆ ಸತ್ತದಕ್ಕೆ ಮಾತಾಡಲ್ಲ, ಪುಣ್ಯತಿಥಿ, ಪುಣ್ಯತಿಥಿ 130, 140, 200 ಎಂಬುದಾಗಿ ಈತನಿಗೆ 2000 ದಾಟಿ ಹೋಯಿತು. ಹಲ್ಲೆಲೂಯಾ, ಅದು ಮಾಡುವ ಅವಶ್ಯಕತೆ ಇಲ್ಲ. ಕರ್ತನಿಗೆ ಸ್ತೋತ್ರ, ಅದನ್ನು ಜೀವಿಸ್ತಾ ಇಲ್ಲ. ಹಲ್ಲೆಲೂಯಾ, ಅದನ್ನು ಜೀವಿಸ್ತಾ ಇದ್ದಾನೆ. ಜೀವಿಸುವ ಆ ದೇವರ ಮಗನು, ಮಗಳೆಂಬುದಾಗಿರುವ ನಾನು ನೀನು
ಇವತ್ತು ಜೀವಿಸ್ತಾ ಇದ್ದಾವೆ ಎಂಬುದಾಗಿ ನಮ್ಮನ್ನು ಪರೀಕ್ಷೆ ಮಾಡೋಣ ಪ್ರಿಯರೇ. ಕರ್ತನ ಸನ್ನಿಧಿಗೆ ಸುದ್ರ ವಾರದಲ್ಲಿ ಎಷ್ಟು ದಿವಸ ನಾವು ಬರ್ತಾ ಇದ್ದೇವೆ, ದಿನದಲ್ಲಿ ಎಷ್ಟು ಸಾರಿ ಕರ್ತನ ಮುಂದೆ ನಿಲ್ತಾ ಇದ್ದೇವೆ, ತಿಂಗಳಲ್ಲಿ ಎಷ್ಟು ಸಾರಿ ಕರ್ತನ ಮುಂದೆ ನಿಲ್ತಾ ಇದ್ದೇವೆ, ವರ್ಷದಲ್ಲಿ ಎಷ್ಟು ಸಾರಿ ಕರ್ತನ ಮುಂದೆ ನಿಲ್ತಾ ಇದ್ದೇವೆ. ಯಾಕೆ? ವರ್ಷದ 365 ದಿವಸ ಆತ ನಮ್ಮನ್ನು ನಡೆಸ್ತಾ ಇದ್ದಾರಲ್ಲ. ಹಾಗಾದ್ರೆ ಆ 365 ದಿವಸದಲ್ಲಿ ಕರ್ತನನ್ನು ಎಷ್ಟು ಸಾರಿ ನೆನೆಸ್ತಾ ಇದ್ದಾವೆ, ಎಷ್ಟು ಸಾರಿ ಆತನ ಆರಾಧನೆಯಲ್ಲಿ ಪಾಲುಗಾರರಾಗ್ತಾ ಇದ್ದಾವೆ, ಆತನ ಸ್ತೋತ್ರ ಹಾಲೆಲೂಯಾ ಕೂಟಗಳಲ್ಲಿ ಪಾಲುಗಾರರಾಗ್ತದೆ, ಎಷ್ಟು ಸಾರಿ ಉಪವಾಸ ಪ್ರಾರ್ಥನೆಗಳಲ್ಲಿ ಪಾಲುಗಾರರಾಗ್ತದೆ, ಎಷ್ಟು ಸಾರಿ ಕುಟುಂಬ ಪ್ರಾರ್ಥನೆಯಲ್ಲಿ ಸ್ತೋತ್ರ ಕುಟುಂಬವಾಗಿ ನಾವು ಪಾಲುಗಾರರಾಗ್ತಾ ಇದ್ದಾವೆ. ಇದನ್ನು ಅರಿತುಕೊಂಡಾಗಲೇ ಕ್ರಿಸ್ತನ್ ನನಗಾಗಿ ಜೀವಿಸಲಿಕ್ಕೆ ಸ್ತೋತ್ರ ಸತ್ತೋದು ಮುರ್ಜುಂಜ ಗೆದ್ದದಕ್ಕೆ ಒಂದು ಅರ್ಥ ಕೊಡುವಂಥದ್ದು. ಇದು ನನ್ನ ಜೀವಿತದಲ್ಲಿ ಇರುವಾಗ, ಯೇಸು ಈ ಲೋಕದಲ್ಲಿ ಇರುವಾಗ ಯಾವ ರೀತಿ ಅದ್ಭುತಗಳು ನಡೆಯಲ್ಪಟ್ಟಿತ್ತು. ಯೇಸು ಕ್ರಿಸ್ತ ಈ ಲೋಕದಲ್ಲಿ ಅನೇಕ ಅದ್ಭುತಗಳು ನಡೆಯಲ್ಪಟ್ಟು, ಹಾಗೆ ಶಿಷ್ಯರ ಮೂಲಕವೂ ಅಂದ್ರೆ ಅಪೊಸ್ತಲರ ಮೂಲಕವೂ ಅದನ್ನು ಅದ್ಭುತವನ್ನು ನಡೆಸಿದನು. ಮಾತ್ರವಲ್ಲ, ಈ ದಿನವೂ ದೇವರು ತನ್ನ ದೇವ ಸೇವಕರುಗಳನ್ನು ಉಪಯೋಗಿಸಿ ಅದ್ಭುತಗಳನ್ನು ಮಾಡಲು ಕಾರಣ ಏನೆಂಬುದಾಗಿ ಹೇಳಿದರೆ, ಸೇವಕರ ಹೆಸರು ಉನ್ನತಿಗೆ ಬರುವುದಕ್ಕಾಗಿ ಅಲ್ಲ, ಅವರ ಹೆಸರು ಪ್ರಖ್ಯಾತಿಗೆ ಬರುವುದಕ್ಕಾಗಿ ಅಲ್ಲ, ಬದಲಾಗಿ ಯೇಸು ಜೀವಿಸ್ತಾ ಇದ್ದಾನೆಂಬುದಾಗಿ ಅರಿತುಕೊಳ್ಳುವುದಕ್ಕಾಗಿ. ಹಾಲೆಲೂಯಾ. ಅಂತಾದವರು ನೆನೆಸಿದ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಯೇಸು ತನ್ನ ಅದ್ಭುತವನ್ನು ಮಾಡಿದ್ದು, ಅದನ್ನು ಅಪೊಸ್ತಲರ ಮೂಲಕವೂ ಮಾಡಿಸಿದ್ದು, ಇವತ್ತು ದೇವ ಸೇವಕರ ಮೂಲಕ ದೇವ ಮಕ್ಕಳ ಮೂಲಕ ಅದನ್ನು ಮಾಡಿಸ್ತಾ ಇದ್ದಾನೆ. ಕಾರಣ ಅವರ ಹೆಸರು ಅವರ ಸ್ಥಾನಮಾನ ಇವತ್ತು ತೆಗೆದುಕೊಳ್ತಾ ಇರ್ಬೋದು ಜನರು, ಅಲ್ಲ, ಯೇಸು ಇವತ್ತು ಜೀವಿಸ್ತಾ ಇದ್ದಾನೆ ಎಂಬುದನ್ನು ಗೊತ್ತಾಗಲಿಕ್ಕೆ. ಹಾಲೆಲೂಯಾ. ಇನ್ನೆಲ್ಲಿಯೂ ಅದ್ಭುತ ನಡೆಯುತ್ತಿಲ್ಲ, ಯಾಕಂದ್ರೆ ಯಾರು ಜೀವಿಸ್ತಾ ಇಲ್ಲ, ಎಲ್ಲ ಸತ್ತವರಾಗಿದ್ದಾರೆ. ಒಬ್ಬನೇ ಬದುಕಿರುವ ಆತನು ಸತ್ತವರೊಳಗಿಂದ ಇವತ್ತು ಜೀವಿಸ್ತಿರುವ ಆತನು ನಜರೇತಿನ ಯೇಸುವಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಆತನನ್ನು ನಡೆಸುವನಾಗಿದ್ದಾನೆ. ಒಂದು ವಾಕ್ಯ ಓದೋಣ. ಸ್ತೋತ್ರ. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದ 18ನೇ ವಾಕ್ಯ. ಪ್ರಕಟಣೆಗಳು 1:18. తెలుగులో నేను మొదటి వాడను గణపతి వాడను జీవించువాడను మృతుడనైతిని గాని ఇదిగో యుగయుగములు సజీవుడనై ఉన్నాను మరియు మరణము యొక్కయు పాతాళ లోకము యొక్కయు తాళపు చెవులు నా ಸ್ವಾಧೀನములో ఉన్నవి. ಕರ್ತನಿಗೆ ಸ್ತೋತ್ರವಾಗಲಿ. ಸತ್ತವನಾದೆನು ಮತ್ತು ಇಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ. ಸತ್ತವನಾದೆನು, ಈಗ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದಾನೆ. ಸತ್ತವನಾಗಿದ್ದು ಒಂದು ಸಾರಿ ಕ್ರಿಸ್ತನು 2000 ವರ್ಷಗಳ ಹಿಂದೆ, ಈಗ ಯುಗ ಯುಗಕ್ಕೂ ಆತನು ಜೀವಿಸುವ ದೇವರಾಗಿರುವ ಆತನಾಗಿದ್ದಾನೆ. ಹೀಗೆ ಈ ಮಾತನ್ನು ಹೇಳಿದವರು ಯೇಸು ಕ್ರಿಸ್ತನು ಮಾತ್ರವಾಗಿದ್ದಾನೆ. ಈ ಮಾತನ್ನು ಹೇಳಲಿಕ್ಕೆ ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ನೀವು ಕೇಳಬಹುದು, ಇದು ಸ್ತೋತ್ರ ಶಿಷ್ಯರುಗಳು ಬರೆದಿರಬಹುದು, ಪಂಡಿತರು ಬರೆದಿರು, ಯಾರೇ ಬರೆದಿದ್ರು, ಇದನ್ನು ಭರಿಸಿದವರು ಮಾತ್ರ ದೇವರ ಆತ್ಮನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಇದನ್ನು ಬರೆದವರು ದೇವರ ಆತ್ಮನಾಗಿದ್ದಾನೆ. ಆ ದೇವರ ಆತ್ಮನ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಇಗೋ ಸತ್ತವನಾದನು, ಇಗೋ ಯುಗ ಯುಗಾಂತರಗಳಲ್ಲೂ ಬದುಕುವವನಾಗಿದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಈ ಕರ್ತನಿಂದ ಮಾತ್ರ ಸಾಧ್ಯವಾಗಿರುವಂತದ್ದಾಗಿದೆ. ಕರ್ತನಿಗೆ ಸ್ತೋತ್ರವಾಗಿ. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ಅನೇಕರಿಗೆ ಕಾಣಿಸಿಕೊಂಡಿದ್ದಾನೆ. ಯೇಸು ಕ್ರಿಸ್ತನ ಪುನರುತ್ಥಾನವಾದ ಮೇಲೆ ಅನೇಕರಿಗೆ ಕಾಣಿಸಿಕೊಂಡವನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರ. ಹೌದು, ಈ ಒಂದು ಯೋಹಾನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ 3 ಸ್ತೋತ್ರ ವಿಧದಲ್ಲಿ ನಾವು ಅದನ್ನು ನೋಡ್ಲಿಕ್ಕೆ ಹೋಗೋಣ. ಒಂದು ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 15ನೇ ವಾಕ್ಯವನ್ನು ನಾವು ನೋಡೋಣ. ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ? ಯಾರನ್ನು ಹುಡುಕುತ್ತಿ ಎಂದು ಕೇಳಲು, ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ? ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಿ. ಅಲ್ಲಿ ಯೇಸು ಆಕೆಯನ್ನು, ಅಮ್ಮ, ಯಾಕೆ ಅಳುತ್ತಿ? ಯಾರನ್ನು ಹುಡುಕುತ್ತಿ ಎಂದು ಕೇಳಲು, ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ, ಅಯ್ಯ, ನೀನು ಆತನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ? ನನಗೆ ಹೇಳು, ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ. ಕರ್ತನಿಗೆ ಸ್ತೋತ್ರವಾಗಿ. ಇಲ್ಲಿ ಈ ಮರಿಯಳು, ಈ ಕೇಸು ಮಧ್ಯವಾದ ಮರಿಯಳು ಎಂಬುದಾಗಿ ಸತ್ಯದಲ್ಲಿ ಬರೀತಾಳೆ. ಸ್ತೋತ್ರ. ಈಕೆ ಸ್ತೋತ್ರ ಯಾರಾಗಿದ್ದು ಎಂಬುದನ್ನು ಮೊದಲು ನಾವು ಅರ್ಥೈಸಿಕೊಳ್ಳೋಣ. ಸ್ತೋತ್ರ. ಮುಂದೆ ಹೋಗೋಣ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 9ನೇ ವಾಕ್ಯ. ಮಾರ್ಕ 16:9. ವಾರದ ಮೊದಲನೇ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮರಿಯಳು ಯಾರು ಎಂಬುದಾಗಿ ಹೇಳಿದ್ರೆ, ಈ ಮರಿಯ
ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ನಿಮ್ಮ ಜೀವಿತದಲ್ಲಿ ಎಷ್ಟು ಮರಣಗಳಿಂದ ದೇವರು ನಮ್ಮನ್ನು ಬಿಡಿಸಿದ್ದಾನೆ. ನನ್ನನ್ನು ಕೇಳುವುದಾದ್ರೆ 5 ಸಾರಿ ಮರಣದಿಂದ ನನ್ನನ್ನು ಬಿಡಿಸಿದ್ದಾನೆ. ನಮ್ಮನ್ನು ಎಷ್ಟು ಸಾರಿ ಮರಣಗಳಿಂದ ಬಿಡಿಸಿದ್ದಾನೆ. ಮರಣದ ಸ್ತೋತ್ರ, ಆ ಒಂದು ಅಧಿಪತಿ ನಮ್ಮ ಮಧ್ಯದಲ್ಲಿ ನಿಂತಾಗಿಯೂ ಆತನನ್ನು ಗದರಿಸಿ ಓಡಿಸಿ ನಮ್ಮನ್ನು ಇವತ್ತು ಜೀವಿಸುವಂತೆ ಮಾಡಿದವನು. ನನ್ನ ತಂದೆ ತಾಯಿ ಆಸ್ತಿ ಪಾಸ್ತಿ ಅಲ್ಲ, ಸ್ತೋತ್ರ ಯಾವ ಸಾಮರ್ಥ್ಯ ಅಲ್ಲ, ಆತನ ಕೃಪೆಯಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ, ಸ್ತೋತ್ರ. ಎಷ್ಟು ಸಾರಿ ಕೆಸರಿನಿಂದ ನಮ್ಮ ನೆತ್ತಿ ಮೇಲೆ ನಿಲ್ಲಿಸಿದ, ಎಷ್ಟು ಸಾರಿ ಪಾಪದ ಜೀವಿತದಿಂದ ನಮ್ಮನ್ನು ಬಿಡಿಸಿದ್ದಾನೆ, ಎಷ್ಟು ಸಾರಿ ನಮ್ಮ ಅಪರಾಧಗಳನ್ನು ಆತನು ಕ್ಷಮಿಸಿದ್ದಾನೆ, ಎಷ್ಟು ಸಾರಿ ನನ್ನ ದ್ರೋಹವನ್ನು ಆತನು ಮನ್ನಿಸಿದ್ದಾನೆ. ಆದರೂ ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಇವತ್ತು ಯೇಸುವನ್ನು ಹುಡುಕ್ಲಿಕ್ಕೆ ನೀನು ಸಿದ್ಧನಾಗಿದ್ದೀಯಾ? ಯೇಸುವನ್ನು ಹುಡುಕ್ಲಿಕ್ಕೆ ನೀನು ಸಿದ್ಧನಾಗಿದ್ದೀಯಾ? ಸ್ತೋತ್ರ. 7 ದೆವ್ವಗಳಿಂದ ಬಿಡಿಸಲ್ಪಟ್ಟಂತ ಈ ಮಗ್ದಲದ ಮರಿಯಳು, ಆಕೆ ಸ್ತೋತ್ರ ಹಲ್ಲೆಲೂಯ, ಆಕೆ ಒಂದು ಹೆಣ್ಣಾಗಿದ್ದಾಳೆ, ಆಕೆ ಒಂದು ಸ್ತ್ರೀ ಆಗಿದ್ದಾಳೆ. ಆಕೆ ಸ್ತ್ರೀ ಆಗಿದ್ದಾಗಿಯೂ ಸ್ತೋತ್ರ ಹಲ್ಲೆಲೂಯ, ಮುಂಜಾನೆಯ ಸ್ತೋತ್ರ ಇನ್ನು ಕತ್ತಲಿರುವಾಗಲೇ, ಮೊಬ್ಬಿರುವಾಗಲೇ ಸ್ತೋತ್ರ ಯೇಸುವಿನ ದೇಹಕ್ಕೆ ಸುಗಂಧ ತೈಲವನ್ನು ಹಚ್ಚಬೇಕೆಂಬುದಾಗಿ ಸ್ತೋತ್ರ ಸಮಾಧಿಯ ಬಳಿಗೆ ಹೋಗ್ತಾ ಇದ್ದಾಳೆ. ಆಕೆ ಜೊತೆ 4 ಜನರು ಇದ್ದಾರೆ, ಸ್ತೋತ್ರ ಹೋಗ್ತಾ ಇದ್ದಾಳೆ. ಹಾಗೆ ಹೋಗುವಾಗ ಈ ಕೇಳಿರುವಂತಹ ಚಿಂತೆ, ಆ ಕಲ್ಲನ್ನು ಉರುಳಿಸುವವರು ಯಾರು? ನಮ್ಮ ಕೈಯಿಂದ ಸಾಧ್ಯವಿಲ್ಲ, ಯಾಕೆಂದ್ರೆ ಸ್ತ್ರೀಯರು ಬಲಹೀನರು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಸ್ತೋತ್ರ. ಹಾಗಾಗಿರುವುದಾದ್ರೆ ಆ ಕಲ್ಲನ್ನು ಉರುಳಿಸುವವರು ಯಾರೆಂಬುದಾಗಿ ತಮ್ಮಲ್ಲಿ ಯೋಚಿಸಿ ನಡೆಯುತ್ತಾ ಇದ್ದಾರೆ. ಹಾಗೆ ಯೋಚಿಸಿ ನಡೆದು ಸಮಾಧಿಯ ಬಳಿಗೆ ಹೋಗುವಾಗ ನನ್ನ ನಿನ್ನ ಕುರಿತು ಹಿತವಾಗಿ ಚಿಂತಿಸುವ ದೇವರು, ನನ್ನ ನಿನ್ನ ಕುರಿತು ಹಿತವಾಗಿ ಚಿಂತಿಸುವ ದೇವರು ಆತನು. ಸ್ತೋತ್ರ. ಯಾಕೋಬ 4:8 ಹೇಳ್ತದೆ, ದೇವರ ಸಮೀಪಕ್ಕೆ ನೀವು ಬರುವಾಗ ಆತನು ನಿಮ್ಮ ಸಮೀಪಕ್ಕೆ ಬರುತ್ತಾನೆ ಎಂಬುದಾಗಿ, ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ ನಾವು ಸಿದ್ಧರಾಗುವುದಾದ್ರೆ ಆ ಜೀವಿತಕ್ಕೆ ಬೇಕಾದ ಎಲ್ಲ ಸ್ತೋತ್ರ ಅನುಕೂಲತೆಯನ್ನು ಅದನ್ನು ಮಾಡಿಕೊಡಲು ಶಕ್ತನಾಗಿರುವ ಆತನಾಗಿದ್ದಾನೆ. ಅದಕ್ಕೆ ಬೇಕಾದ ಪರಲೋಕದ ಸಮಾಧಾನವನ್ನು ಆತನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಎಲ್ಲ ಪರಿಸ್ಥಿತಿಯಲ್ಲೂ ನನ್ನ ಬಲಹೀನತೆಯಲ್ಲೂ ಆತನು ಬಿಟ್ಟು ಹೋಗಬೇಕೆಂಬ ಆಲೋಚನೆಗೆ ಬಾರದೆ ಆತನು ವಿಶೇಷವಾದ ಪರಲೋಕದ ಆ ಒಂದು ಸಮಾಧಾನ ನನ್ನೆಲ್ಲ ನೆಲೆ ನಿಲ್ಲುವಂತೆ ಮಾಡುವನಾಗಿದ್ದಾನೆ. 7 ದೆವ್ವಗಳಿಂದ ಬಿಡುಗಡೆ ಹೊಂದಿದ ಈ ಮಗ್ದಲದ ಮರಿಯಳು ಆ ಮುಂಜಾನೆ ಮೊಬ್ಬಿರುವಾಗಲೇ ಸ್ತೋತ್ರ ಆ ಸಮಾಧಿ ಬಳಿಗೆ ಹೋಗ್ತಾ ಇದ್ದಾಳೆ. ಹಾಗೆ ಹೋಗುವಾಗ ಆ ಕಲ್ಲು ಉರುಳಲ್ಪಟ್ಟಿರುವುದನ್ನು ನೋಡ್ತಾ ಇದ್ದಾಳೆ. ಹಾಗೆ ಉರುಳಲ್ಪಟ್ಟಿರುವಾಗ ಅಲ್ಲಿ ದೂತನು ಹೇಳ್ತಾ ಇರುವಂತಹ ಮಾತು, ಆ ದೂತನು ಆ ಹೆಂಗಸರಿಗೆ 4 ಜನರು ಹೋಗ್ತಿರುವುದನ್ನು ನೋಡ್ತೇವೆ. ನೀವು ಎದರ ಬೇಡ್ರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು, ಆದ್ರೆ ಆತನು ಇಲ್ಲಿ ಇಲ್ಲ, ಆತನು ಹೇಳಿದಂತೆ ಎದ್ದಿದ್ದಾನೆ ಎಂಬುದಾಗಿ. ಸ್ತೋತ್ರ ಹಲ್ಲೆಲೂಯ. ಆತನು ಯಾವಾಗಲೂ ಯೇಸು ಅದನ್ನು ಜೀವಿಸುವಾಗ ಹೇಳಿದಾನ, ನಾನು ಸತ್ತು 3 ದಿವಸ ಎದ್ದು ಬರ್ತೇನೆ ಎಂಬುದಾಗಿ ಹೇಳಿದಾನ ಇಲ್ವ? ಹೇಳಿದಾನ? ಸ್ತೋತ್ರ. ಆ ಯಾರ ಮುಂದೆ ಹೇಳಿದ್ದಾನೆ? ಅವನು ಶಿಷ್ಯರ ಮುಂದೆ ಹೇಳಿದ್ದಾನೆ. ಆದ್ರೆ ಶಿಷ್ಯರು ಹೇಳಿದ್ದಾರೆ ಯೆರೂಸಲೇಮಿನ ಒಂದು ಮನೆ ಬಾಡಿಗೆ ತಗೊಂಡ್ರೆ ಗೊತ್ತಿಲ್ಲ, ಒಂದು ಮನೆ ಒಳಗೆ ಬೆಚ್ಚಿಗೆ ಕೂತಿದ್ದಾರೆ. ಭಯ, ಮರಣದ ಭಯ, ಈ ಜನರು ನಮ್ಮನ್ನು ಏನ್ ಮಾಡ್ತಾರೋ ಭಯ, ನಾಳಿನ ಕುರಿತು ಭಯ, ಇದರೊಳಗೆ ಬೆಚ್ಚಗೆ ಒಂದು ಕಡೆ ಕೂತಿದ್ದಾರೆ. ಆದ್ರೆ ಈ ಸ್ತೋತ್ರ ದೆವ್ವಗಳಿಂದ ಬಿಡುಗಡೆ ಹೊಂದಿದ, ದೇವರಿಂದ ಉಪಕಾರ ಹೊಂದಿದಂತ ಈ ಸ್ತ್ರೀಗಳು ಸ್ತೋತ್ರ ಹಲ್ಲೆಲೂಯ ಸಮಾಧಿಯ ಬಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ದೂತರು ಹಾಗೆ ಹೇಳಿದ ಮೇಲೆ ಸ್ತೋತ್ರ ಹಲ್ಲೆಲೂಯ ಉಳಿದ ಅವರೆಲ್ಲರೂ ಸ್ತೋತ್ರ ಹಲ್ಲೆಲೂಯ ಹಿಂತಿರುಗಿ ಬಂದು ಅವರನ್ನು ನೋಡ್ಲಿಕ್ಕೆ ಬಂದ ಶಿಷ್ಯರುಗಳು ಹಿಂತಿರುಗಿ ಹೋದ್ರು, ಎಲ್ಲರೂ ಹಿಂತಿರುಗಿ ಹೋದ್ರು. ದೇವರಿಂದ ಉಪಕಾರ ಹೊಂದಿದ ಈ ಮಗ್ದಲದ ಮರಿಯಳು, ಆಕೆ ಮಾತ್ರ ಹಿಂತಿರುಗಲಿಲ್ಲ. ಅಳುತ್ತಾ ಆ ಸಮಾಧಿಯ ಬಳಿ ನಿಂತಿದ್ದಾಳೆ, ಅಳುತ್ತಾ ಸಮಾಧಿಯ ಬಳಿ ನಿಂತಿದ್ದಾಳೆ. ಮನಪೂರ್ವಕವಾಗಿ ನಾನು ಹುಡುಕುವವರಿಗೆ ನಾನು ಸಿಕ್ಕುತ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯ. ತಟ್ಟುವವರಿಗೆ ತೆರೆಯಲ್ಪಡುತ್ತದೆ, ಹುಡುಕುವವರಿಗೆ ಸಿಗ್ತದೆ. ಹಲ್ಲೆಲೂಯ. ಸ್ತೋತ್ರ ಹಲ್ಲೆಲೂಯ. ಆ ದೇವರು ಸ್ತೋತ್ರ ಆ ಯೇಸುವನ್ನು ಹುಡುಕುತ್ತಾ, ಆ ಯೇಸುವಿಗಾಗಿ ಸ್ತೋತ್ರ ಹಲ್ಲೆಲೂಯ ಆತನ ಜೀವಿತದಲ್ಲಿ ಮಾಡಿದ ಉಪಕಾರ ನೆನೆಸಿ ಕಣ್ಣೀರಿಡುತ್ತಾ ಅಲ್ಲಿ ನಿಂತ ಸ್ಥಳದಲ್ಲಿ ಸ್ತೋತ್ರ ಒಬ್ಬ ವ್ಯಕ್ತಿ ಆಕೆ ಮುಂದೆ ಹೇಳುತ್ತಿರುವ ಮಾತು ಏನೆಂಬುದಾಗಿ, ಅಮ್ಮ ಯಾರನ್ನು ಹುಡುಕುತ್ತಿ? ಓದಿದವ್ರು ನೆನ್ಪಿಟ್ಕೋಬೇಕು ಸ್ವಲ್ಪ. ಯಾರನ್ನು ಹುಡುಕ್ತಾ ಇದೀಯಾ ಎಂಬುದಾಗಿ ಕೇಳಿದ ಆಕೆ ಹೇಳ್ತಾ ಇದ್ದಾಳೆ, ಆತನು ತೋಟಗಾರನು ಎಂಬುದಾಗಿ ನೆನೆಸಿ. ಆಕೆ ತೋಟಗಾರನೆಂಬುದಾಗಿ ನೆನೆಸಿದ್ಲು. ನಾನೇ ಪುನರುತ್ಥಾನವೆಂಬುದಾಗಿ
ಅನೇಕ ಸಾರಿ ನಾನು ಸತ್ತ ಮೇಲೆ ಮೂರನೇ ದಿವಸದಲ್ಲಿ ಎದ್ದೇಳ್ತೇನೆ ಎಂಬುದಾಗಿ ಸ್ತೋತ್ರ ಹಾಲೆಲೂಯ ಹೇಳಿದನ್ನು ಕೇಳಿದಂತ ಶಿಷ್ಯರುಗಳು ಅಲ್ಲಿ ಒಳಗಿದ್ದಾರೆ. ಆದ್ರೆ ಈಕೆ ಆತನ ತೋಟಗಾರನೆಂಬುದಾಗಿ ನೆನೆಸಿ ನನ್ನ ಯೇಸುವನ್ನು ಎಲ್ಲಿಟ್ಟಿದೆ ಹೇಳು, ನಾನು ಹೊತ್ತುಕೊಂಡು ಹೋಗ್ತೇನೆ, ತೆಗೆದುಕೊಂಡು ಹೋಗ್ತೇನೆ. ಸ್ತೋತ್ರ ನನ್ನ ಬಳಿ ಕಾರ್ ಇದೆ, ಇಲ್ಲ ಸ್ತೋತ್ರ ಕುದುರೆ ಗಾಡಿ ಇದೆ, ನನ್ನ ಬಳಿ ಸ್ತೋತ್ರ ಮತ್ತೊಂದಿದೆ, ಅದರಲ್ಲಿ ಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳಿದ್ರು. ನಾವು ಕೇಳ್ತಾ ಇಲ್ಲ, ನಾನು ತೆಗೆದುಕೊಂಡು ಹೋಗ್ತೇನೆ. ಮೊದಲು ನನಗೆ ಗೊತ್ತಿಲ್ಲ, ಯೇಸುವಿನ ಹೆಗಲ ಮೇಲೆ ಹೊತ್ತುಕೊಂಡು ಆಕೆ ಹೋಗ್ಬಹುದು. ಆಕೆ ಆಸಕ್ತಿ ನೋಡಿದ್ರೆ ಹಾಗೆ ಕಾಣ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಸಭೆಗಳಲ್ಲಿ, ದೇವ ಸಭೆಗಳಲ್ಲಿ, ದೇವ ಸಮಾಜದಲ್ಲಿ ಸ್ತೋತ್ರ ಹಲ್ಲೆಲೂಯ, ಸ್ತೋತ್ರ ಇವತ್ತು ಅದೇ ರೀತಿಯಾಗಿ ಸಹೋದರಗಳು ಯೇಸುವನ್ನು ಹುಡುಕುವುದರಲ್ಲಿ ಬಹಳ ಕಡಿಮೆ ಆಗಿರುತ್ತಿದ್ದಾರೆ. ಸಹೋದರಗಳು ಯೇಸುವನ್ನು ಹುಡುಕುವುದರಲ್ಲಿ ಕಡಿಮೆ ಆಗಿದೆ. ಇವತ್ತು ಯೇಸುವನ್ನು ಹುಡುಕುತ್ತಿರುವವರು ಸಹೋದರಿ ಭಾಗದಲ್ಲಿ ಹೆಚ್ಚಾಗಿರ್ತವೆ. ಎಲ್ಲರೂ ಹುಡುಕುವವರಿಲ್ಲ. ಕೆಲವರು ಕಷ್ಟ ಬಂದಾಗ ಮಾತ್ರ ಕಣ್ಣೀರಿರ್ತಾ ಪ್ರಾರ್ಥಿಸಿ ಅಂತ ಕೇಳೋರು ಇರ್ತಾರೆ. ಆದ್ರೆ ಅನೇಕ ಸಹೋದರಿಯರು ಮುಂಚಾನೆ ಯೇಸುವನ್ನು ಹುಡುಕುತ್ತಾ ಇರ್ತಾರೆ. ಹಾಗೆ ಯೇಸುವನ್ನು ಹುಡುಕುವಾಗ ಯೇಸು ಆ ಸಹೋದರಿಗೆ ಮಾತ್ರವಲ್ಲ, ಆ ಸಹೋದರಿ ಯಜಮಾನನಿಗೂ ಸಹೋದರಿಯ ಸುತ್ತ ಮಕ್ಕಳಿಗೆಲ್ಲರೂ ದೇವರು ಪರಾಮರಿಸುವನಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಈಕೆ ಅಳುತ್ತಾ ಇದ್ದಾಳೆ. ಈಕೆ ಸ್ತೋತ್ರ ಹಲ್ಲೆಲೂಯ. ಯಾರನ್ನು ನೋಡಿ, ಯಾರನ್ನು ಹುಡುಕುತ್ತಾ, ಯಾರ ಕುರಿತು ಕಣ್ಣೀರಿಟ್ಟು ಅಳುತ್ತಾ ಇದ್ದಾಳೋ ಆತನೇ ಈಕೆಯ ಮುಂದೆ ನಿಂತಿದ್ದಾನೆ. ಹಲ್ಲೆಲೂಯ. ಅನೇಕ ಸಾರಿ ನಮ್ಮ ಮುಂದೆ ಆತನು ನಿಲ್ಲುವವನಾಗಿದ್ದಾನೆ. ಅನೇಕ ಸಾರಿ ನಮ್ಮ ಮುಂದೆ ವಾಕ್ಯದ ಮೂಲಕ ಆತನು ಮಾತನಾಡುವವನಾಗಿದ್ದಾನೆ. ಅನೇಕ ಸಾರಿ ನಮ್ಮ ಕುಟುಂಬದ ಮಧ್ಯೆಯಲ್ಲಿ ಬರುವವನಾಗಿದ್ದಾನೆ. ಆದ್ರೆ ನಮಗೆ ಆತನು ಯಾರೆಂಬುದಾಗಿ ಗೊತ್ತಿಲ್ಲ. ಅನೇಕ ಸಾರಿ ನಾವು ಭಿಕ್ಷಕನೆಂಬುದಾಗಿ ತಿಳಿತೇವೆ, ಅನೇಕ ಸಾರಿ ತೋಟಗಾರನೆಂಬುದಾಗಿ ತಿಳಿತೇವೆ, ಅನೇಕ ಸಾರಿ ಸೇವಕರನ್ನೇ ನಿಂದಿಸ್ತೇವೆ. ಆತನ ಮೂಲಕ ಅದನ್ನು ಬಂದಿರ್ತಾನೆ ಎಂಬುದಾಗಿ ನಮಗೆ ಗೊತ್ತಿರೋದಿಲ್ಲ. ಇವನೇನಪ್ಪ ಹಿಂಗ್ ಮಾತಾಡ್ತಾನೆ, ಇವನೇನ್ ಹಿಂಗೆ ಹೇಳ್ತಾನೆ, ಇನ್ನೊಂದ್ಸರಿ ಮನೆಗೆ ಬರ್ಲಿ ಕಾಣಿಕೆನೆ ಕೊಡಬಾರ್ದು, ಇನ್ನೊಂದ್ಸರಿ ಮನೆಗೆ ಬರ್ಲಿ ಊಟನೇ ಹಾಕ್ಬಾರ್ದು, ನೀವು ಮೊದಲು ರೆಡಿ ಮಾಡಬೇಕು ಟ್ರಾನ್ಸ್ಫರ್ ಲೆಟ್ರು, ತುಂಬಾ ಭಾಗ ಬಿಚ್ಚುತ್ತಾನೆ ಎಂಬುದಾಗಿ ಸ್ತೋತ್ರ ಒಬ್ಬರಿಗೊಬ್ಬರು ಕಿವಿ ಮಾತುಗಳನ್ನು ಆಡಿಕೊಳ್ತವೆ. ಅದಕ್ಕೆ ಬೇಕಾದ ಲೆಟರ್ಗಳನ್ನು ಸಿದ್ಧಪಡಿಸಬಹುದು. ಆದ್ರೆ ಈಕೆ ಸ್ತೋತ್ರ ಹಲ್ಲೆಲೂಯ ತೋಟಗಾರನೆಂಬುದಾಗಿ ನೆನೆಸಿದ್ರು. ಆದ್ರೆ ಸ್ವಾಮಿ ಅಮ್ಮ ಎಂಬುದಾಗಿ ಕರೀತಾರೆ, ಅಮ್ಮ ಎಂಬುದಾಗಿ ಕರೀತಾರೆ. ಹಾಗೆ ಆಕೆ ರಬುನಿ ಎಂಬುದಾಗಿ ಕರೀತಾರೆ, ಗುರುವೇ ಎಂಬುದಾಗಿ ಕರೀತಾರೆ. ಸ್ತೋತ್ರ ಹಲ್ಲೆಲೂಯ. ಹೀಗೆ ಮನಪೂರ್ವಕವಾಗಿ ಆಕೆಯ ಜೀವಿತದಲ್ಲಿ ಯೇಸು ಮಾಡಿದ ಉಪಕಾರವನ್ನು ನೆನೆಸಿ ಯೇಸುವನ್ನು ಹುಡುಕುವಾಗ ಯೇಸು ಆಕೆಗೆ ಸಿಕ್ಕಿದ್ದಾನೆ. ಹಲ್ಲೆಲೂಯ. ಇವತ್ತು ನಾವು ಕೇಳೋಣ, ಸ್ತೋತ್ರ ಸ್ವಾಮಿ, ನಾನು ಪ್ರಾರ್ಥಿಸುವಾಗ ಯೇಸುವಿನ ಅಂತರಾಳದಲ್ಲಿ ನನ್ನನ್ನು ನೋಡಬೇಕು ಸ್ವಾಮಿ. ನಾನು ನಿನ್ನನ್ನು ಪ್ರಾರ್ಥಿಸುವಾಗ ನನ್ನ ದರ್ಶನ ಕಾಣಬೇಕು ಸ್ವಾಮಿ. ದರ್ಶನ ಅಂದ್ರೆ ಏನು? ದರ್ಶನ ಅಂದ್ರೆ ಏನು ಪಾಸ್ಟರ್? ಯೇಸುವಿನ ದರ್ಶನ ಕಾಣು. ದರ್ಶನ ಅಂದ್ರೆ ಏನು? ಇನ್ನೊಂದು ಕಣ್ಣು ಇದೆಯಾ ನಮ್ಗೆ? ಎರಡೇ ಇರೋದು ಕಣ್ಣು. ವಾಕ್ಯದ ಮೂಲಕ ಮಾತನಾಡ್ತಾರೆ. ಹೆಂಗ್ ಮಾತಾಡ್ತಾರೆ? ಪಾಸ್ಟರ್ಗಳು ಮಾತಾಡ್ತಾರೆ, ಕೇಳಿದ್ದೀನಿ. ದೇವರು ಮಾತಾಡ್ತಾರೆ. ಯಾಕಂದ್ರೆ ಅನುಭವ ಇಲ್ಲದೆ ಇರುವಂತದ್ದು ಮಾತನಾಡುವ ಮಾತುಗಳು. ಹಲ್ಲೆಲೂಯ. ಅನುಭವ ಇರುವಂತವರಿಗೆ ದೇವರ ದರ್ಶನದಲ್ಲಿ ಕಾಣ್ತಾನೆ, ವಾಕ್ಯದ ಮೂಲಕ ಮಾತನಾಡ್ತಾನೆ. ಯಾರ ಶಬ್ದದಲ್ಲಿಯೋ, ಯಾಕಂದ್ರೆ ಕಥೆಯನ್ನು ಉಪಯೋಗಿಸಲು ಕರ್ತನು ಸ್ತೋತ್ರ ಹಲ್ಲೆಲೂಯ ಅನೇಕರನ್ನು ಉಪಯೋಗಿಸುವನಾಗಿದೆ. ಕರ್ತನಿಗೆ ಸ್ತೋತ್ರ ಹಲ್ಲೆಲೂಯ. ಅದು ಇನ್ನೊಂದು ವಾಕ್ಯವನ್ನು ಅಲ್ಲಿ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ವಾಕ್ಯವನ್ನು ನೋಡುವುದಾಗಿದೆ. ಅದೇ ದಿವಸದ, ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಎಂದನು. ಕರ್ತನಿಗೆ ಸ್ತೋತ್ರವಾಗಲಿ. ಇಲ್ಲಿ ಶಿಷ್ಯರುಗಳು ಭಯದೊಂದಿಗೆ ಸೇರಿಕೊಂಡಿದ್ದಾರೆ. ಅವರ ಭಯ ಏನು? ಮುಂದೆ ನಮ್ಮ ಜೀವಿತ ಹೇಗೆ? ಯೇಸು ಇದ್ದಾಗ ಹೇಗೋ ರೊಟ್ಟಿ ಮೀನುಗಳು ನಮಗೆ ಸಿಗ್ತಾ ಇತ್ತು. ನಾವು ಯೇಸು ಇದ್ದಾಗ ಎಲ್ಲಿ ಕೆಲಸ ಮಾಡಲಿಲ್ಲ, ಯೇಸು ಜೊತೆ ಹೋಗ್ತಾ ಇದ್ವು ಅಷ್ಟೇ. ಹೋಗ್ತಾ ಇರೋ ರೊಟ್ಟಿ ಮೀನುಗಳು ಸಿಗ್ತಾ ಇತ್ತು, ಗೌರವಗಳು ಸಿಗ್ತಾ ಇತ್ತು. ಇನ್ನು ಮುಂದೆ ನಮ್ಮ ಜೀವಿತ ಹೇಗಪ್ಪ? ಇನ್ನು ಮುಂದೆ ನಮ್ಮ ಜೀವಿತ ಹೇಗಪ್ಪ ಎಂಬುದಾಗಿ ಯೋಚನೆ ಮಾಡ್ತೇವೆ. ಎಷ್ಟೋ ಜನರು ಸ್ತೋತ್ರ ಹಲ್ಲೆಲೂಯ ಈ ಕೊರೋನಾದ ಸಮಯಗಳಲ್ಲಿ ಸ್ತೋತ್ರ ಹಲ್ಲೆಲೂಯ ನಮ್ಮ ಕೆಲಸಗಳು ನಿಂತು ಹೋಗಿದೆ. ಸ್ತೋತ್ರ ಇರುವುದೇ ವಾರದಲ್ಲಿ 3 ದಿವಸ ಕೆಲಸ. ಆಗ ಭಾನುವಾರ ನನಗೆ ಕೆಲಸ ಇದೆ, ಅದು ಬಿಟ್ರೆ ನನಗೆ ಸಂಬಳ ಕಮ್ಮಿ ಆಗ್ತದೆ ಎಂಬುದಾಗಿ ಭಾನುವಾರನೂ ಕೆಲಸ ಮಾಡೋರು ಎಷ್ಟೋ ಜನರು. ಭಾನುವಾರವೂ ಕೆಲಸ ಮಾಡೋರು ಎಷ್ಟೋ ಜನರು. ಇಲ್ಲಿ ಶಿಷ್ಯರುಗಳು ಅಷ್ಟೇ ಮುಂದಿನ ಜೀವಿತದ ಬಗ್ಗೆ ಯೋಚಿಸ್ತಾರೆ. ಅವರಿಗೆ ಸ್ತೋತ್ರ ಹೌದು ಸ್ತೋತ್ರ 5 ರೊಟ್ಟಿ 2 ಮೀನು ಹಂಚಿದಾಗ 12 ಪುಟ್ಟಿ ಉಳಿದದ್ದು ನೆನಪಿಗೆ ಬರ್ತಾ ಇಲ್ಲ. ತೆರಿಗೆ ಕಟ್ಟಬೇಕಾದ್ರೆ ಗಾಳವನಾಗಿದ್ದಾಗ ಅಲ್ಲಿ ಪಾವಲಿಗಳಿಗೆ ಸಿಕ್ಕಿದ್ದು ನೆನಪಿಲ್ಲ. ಅದರ ಮಧ್ಯದಲ್ಲಿ ಸ್ತೋತ್ರ ಮುಂದಿನ ಜೀವಿತದ ಬಗ್ಗೆ ಕುರಿತು ಯೋಚಿಸ್ತಾ ಇದ್ದಾರೆ. ದೇವರ ವಾಕ್ಯ ಮತ್ತಾಯದಲ್ಲಿ ಹೇಳ್ತಾ ಇದ್ರೆ ಏನೆಂಬುದಾಗಿ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಓದಿಕೊಳ್ಬೇಕೆಂಬುದಾಗಿ ಆಲೋಚನೆ ಮಾಡುವವರು ಯಾರಂತೆ? ಅಜ್ಞಾನಿಗಳಾಗಿ ಆಲೋಚಿಸ್ತಾರೆ. ಯಾರು? ಅಜ್ಞಾನಿಗಳಾಗಿ ಆಲೋಚಿಸ್ತಾರೆ ಅಂತ. ಹಲ್ಲೆಲೂಯ.
ಜ್ಞಾನಿಗಳಲ್ಲ. ದೇವರಿಂದ ಹೊಂದಿದ ಜ್ಞಾನಿಗಳಲ್ಲ ಹೆಚ್ಚಿಸುವುದು, ಅಜ್ಞಾನಿಗಳು ತಮ್ಮ ಜೀವಿತ ಏನೆಂಬುದಾಗಿ ಅರಿತು ಕೊಳ್ಳದೆ ಇರುವಂತರು. ಕರ್ತನಿಗೆ ಸ್ತೋತ್ರ. ಸಮಯ ಆಗ್ತಿದೆ ಎಂಬುದಾಗಿ ನೆನೆಸ್ತಾ ಇದ್ದಾನೆ. ಸ್ತೋತ್ರ. ಮುಂಜಾನೆ ತಿಂಡಿ ಇಲ್ಲ, ಸ್ತೋತ್ರ. ಮಧ್ಯಾಹ್ನದ ಆಹಾರಗಳು ನಿಮ್ಮನ್ನು ಎಳಿತಾ ಇರುವ ಸ್ತೋತ್ರ. ಅದು ಬೇಗನೆ ಮುಗಿಸ್ತೇನೆ. 2 ಅಂಶಗಳು ನಿಮ್ಮ ಮುಂದೆ ಇಟ್ಟು, ಯಾಕಂದ್ರೆ ಇಷ್ಟು ನಾವು ಕೇಳಿದ್ರು ಬಿಟ್ಟರೆ ಕಷ್ಟವಾಗ್ತದೆ. ಒಂದು ಮುಂದಿನ ಜೀವಿತದ ಬಗ್ಗೆ, ಅದರ ಜೊತೆ ಇನ್ನೊಂದು ಮರಣದ ಸ್ತೋತ್ರ ಭಯ. ಯೇಸುವನ್ನು ಕೊಂದವರು ನಮ್ಮನೆಯಲ್ಲಿ ಕೊಂತಾರೋ. ಇವತ್ತು ಎಷ್ಟೋ ಸ್ತೋತ್ರ ಹಾಲೆಲೂಯ ಆಲಯಗಳು ರೆಂಟಿಗಿದೆ ಎಂಬುದಾಗಿ ಬರೆದಿದೆಯಂತೆ. ಬಹಳ ದುಃಖ. ಎಷ್ಟೋ ಸೇವಕರು ಸೇವೆ ಬಿಟ್ಟು ದೂರವಾಗಿ ಹೋಗಿದ್ದಾರೆ ಸ್ತೋತ್ರ. ಯಾಕೆಂದ್ರೆ ಈ ಕೊರೋನಾದಲ್ಲಿ ಸ್ತೋತ್ರ ಕಾಣಿಕೆಗಳಿಲ್ಲದೆ ಸ್ತೋತ್ರ ಅನೇಕ ಪರಿಸ್ಥಿತಿಗಳಿದೆ. ಅದ್ರ ಮೊದಲೇ ಹಿಂತಿರುಗಿ ಹೋದವರು ಎಷ್ಟೋ ವಿಶ್ವಾಸಿಗಳು ಮತಾಂತರದಲ್ಲಿ ಎಷ್ಟೋ ವಿಶ್ವಾಸಿಗಳು ಹಿಂತಿರುಗಿ ಹೋದವರಾಗಿದ್ದಾರೆ. ಅವರಿಗೆ ಭಯ, ಮರಣದ ಭಯ ಸ್ತೋತ್ರ. ಅನೇಕರಿಗೆ ಭಯ, ನಮ್ಮ ರೇಷನ್ ಕಾರ್ಡ್ ಎಲ್ಲಿ ನಷ್ಟವಾಗ್ತದೋ, ನಮಗೆ ಸ್ತೋತ್ರ ಬರುವಂತ ಮನೆಗಳು ಎಲ್ಲಿ ನಿಂತು ಹೋಗ್ತದೋ, ಗೌರ್ಮೆಂಟ್ ಇಂದ ಬರುವ ಮನೆ ಎಲ್ಲಿ ಸಿಗೋದಿಲ್ವೋ, ಇದರ ಭಯದಿಂದ ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ ಸ್ತೋತ್ರ. ಆ ರೀತಿಯಾದ ಶಿಷ್ಯರ ಮಧ್ಯೆ ಒಂದು ಸ್ವಾಮಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅವರ 20:20 ಯೋಹಾನ 20:20. ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ವಾಕ್ಯನ ಸಮಾಧಾನವಾಗಲಿದ್ದಲ್ಲಿ ಓದು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಹಾಲೆಲೂಯ. ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಮರಣದ ಭಯ ಇರುವಂತ, ನಾಳಿನ ಜೀವಿತದ ಬಗ್ಗೆ ಭಯ ಇರುವಂತ ಜನರಿಗೆ ಹೇಳ್ತಾನೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ. ಹಾಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದ ಜನರು ಕರ್ತನಿಗೆ ಸ್ತೋತ್ರ ಮುಂದೆ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ ನಿಲ್ಲಕ್ಕೆ ಸಾಧ್ಯವಾಯಿತು. ಒಬ್ಬ ಅಪೊಸ್ತಲನಾದ ಪೌಲನು 3 ಸಾರಿ ಪ್ರಾರ್ಥಿಸ್ತಾನೆ, ನನ್ನಲ್ಲಿರುವ ಈ ಪೀಡೆ ನನ್ನನ್ನು ಬಿಟ್ಟು ಹೋಗಲಿ ಎಂಬುದಾಗಿ. ಆತನಿಗೆ ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಹಾಗೆ ಹೇಳುವಾಗ ಸ್ತೋತ್ರ ಆ ಕೃಪೆಯಲ್ಲಿ ಅಪೊಸ್ತಲನಾದ ಪೌಲನು ಮುಂದೆ ನಡೆಯುವುದನ್ನು ನೋಡ್ತಾ ಇದ್ದೇವೆ. ನಮಗೆ ಸ್ತೋತ್ರ ಕರ್ತನು ಸಮಾಧಾನ ಕೊಟ್ಟವನಾಗಿದ್ದಾನೆ, ಕರ್ತನು ನಮಗೆ ಕೃಪೆಯನ್ನು ಕೊಟ್ಟವನಾಗಿದ್ದಾನೆ. ಆಗಿರುವಾಗ ಸ್ತೋತ್ರ ಇನ್ನು ಯಾಕೆ ಯಾವ ವಿಷಯಗಳಿಗಾಗಿ ನಾವು ಚಿಂತಿಸ್ತಾ ಇದ್ದೇವೆ? ಯಾಕೆ ಚಿಂತಿಸ್ತಾ ಇದ್ದೇವೆ? ಚಿಂತೆ ನಾವು ಮಾಡದೆ ನಮಗಾಗಿ ಚಿಂತಿಸುವ ಕರ್ತನ ಕರಗಳಲ್ಲಿ ಎಲ್ಲವನ್ನು ನಾವು ಒಪ್ಪಿಸಿಕೊಡೋಣ. ಯಾಕಂದ್ರೆ ಈ ಸಮಾಧಾನವಾಗಿ ಹೇಳಿದ ಮೇಲೆ ಅವರು ಯಾವುದಕ್ಕೂ ಮುಂದೆ ಭಯ ಪಡಲಿಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಹಾಗೆ ಸ್ತೋತ್ರ ಯೋಹಾನ 20:26-28. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದ್ದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಎಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ಕರ್ತನ ಸ್ತೋತ್ರಗಳು. ಇಲ್ಲಿ ಮೊದಲನೇ ಸಾರಿ ಬರುವಾಗ ತೋಮನಲ್ಲಿ ಇಲ್ಲ ಎಂಬುದನ್ನು ನಾವು ನೋಡಿದೆವು. ತೋಮನಿಲ್ಲ, ಉಳಿದ ಶಿಷ್ಯರುಗಳಿದ್ದಾರೆ. ಉಳಿದ ಶಿಷ್ಯರು ತೋಮನ ಬಳಿ ಹೇಳಿದ್ರು, ಯೇಸುವನ್ನು ನೋಡಿದೆವು ಎಂದಾಗಿ ಹೇಳುವಾಗ ಆತನು ಹೇಳಿದ, ನಾನು ನಂಬುವುದಿಲ್ಲ. ಆತನ ಪಕ್ಕೆಯಲ್ಲಿ ನಾನು ಸ್ತೋತ್ರ ಗಾಯಗಳೊಳಗೆ ನನ್ನ ಬೆರಳನ್ನು ಹಾಕದೆ ನಾನು ನಂಬುವುದೇ ಇಲ್ಲ ಎಂಬುದಾಗಿ ಹೇಳಿದ್ದು ಸ್ತೋತ್ರ. ಹಾಲೆಲೂಯ. ಹಾಗೆ ಹೇಳುವಾಗ ತೋಮನಲ್ಲಿ ಆಲೋಚನೆ, ಅದು ಯೇಸು ಅಲ್ಲ ಬಂದದ್ದು, ದೆವ್ವ ಇರಬೇಕೆಂಬುದಾಗಿ ಅದನ್ನು ಆಲೋಚಿಸಿದ್ರು. ಕರ್ತನಿಗೆ ಸ್ತೋತ್ರ. ಹಾಲೆಲೂಯ. ಆದರೆ 8 ದಿವಸಗಳ ಮೇಲೆ ಮತ್ತೆ ತೋಮನಲ್ಲಿ ಇರುವಾಗ ಸ್ತೋತ್ರ ಹಾಲೆಲೂಯ ಯೇಸು ಬರ್ತಾನೆ. ಯಾಕೆ ಈ ಶಿಷ್ಯರುಗಳಿರುವಾಗ ಯೇಸು ಬಂದವನು, ತೋಮನಿರುವಾಗ ಯಾಕೆ ಯೇಸು ಬಂದನು? ಇದು ನಮ್ಮ ಪ್ರಶ್ನೆ ಆಗ್ಬೇಕು. ಒಬ್ಬ ತೋಮನು ನಂಬದಿರುವ ಆಚನೆಯಾಗಿ ಬಂದಲ್ಲ, ಯಾಕೆ ಎಂಬುದಾಗಿ ಪ್ರಶ್ನಿಸಿಕೊಳ್ಳುವಾಗ ಯಾಕೆ ಗೊತ್ತಾ? ತೋಮನಿಗೆ ಪ್ರತ್ಯೇಕವಾಗಿ ಅದನ್ನು ಕಾಣಿಸಿಕೊಂಡಿದ್ದು ಯಾಕೆ ಗೊತ್ತಾ? ನಮಗೆ ಗೊತ್ತಿದೆಯಾ ತೋಮನಿಗೆ ಯಾಕೆ ಪ್ರತ್ಯೇಕವಾಗಿ ಅದನ್ನು ಕಾಣಿಸಿಕೊಂಡೆಂಬುದಾಗಿ? ಆ ತೋಮನು ಆ ಯೇಸು ನಮ್ಮನ್ನು ಪ್ರೀತಿಸಿದ್ದು ಮಾತ್ರವಲ್ಲ ಸ್ತೋತ್ರ ಹಾಲೆಲೂಯ, ಈ ಭಾರತ ದೇಶವನ್ನು ಆತನು ಪ್ರೀತಿಸಿದ. ಈ ಭಾರತ ದೇಶವನ್ನೇ ಆತನು ಪ್ರೀತಿಸಿದ. ಆದ್ರೆ ಈ ಭಾರತ ದೇಶ ಇವತ್ತು ಯೇಸುವನ್ನು ಪ್ರೀತಿಸ್ತಿಲ್ಲ. ಆತನು ಫಾರಿನ್ ದೇವರು ಎಂಬುದಾಗಿ ಹೇಳ್ಬೋದು, ಆತನು ಮಾಂಸಾಹಾರಿ ಎಂಬುದಾಗಿ ಹೇಳ್ಬೋದು, ಅನೇಕ ವಿಷಯಗಳನ್ನು ಡೆಬಿಟ್ ಮಾಡಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು. ಆದ್ರೆ ಆ ಯೇಸು ಅವತ್ತು ಸ್ತೋತ್ರ ಈ ಭಾರತದ ಮೇಲೆ ಅದರ ಒಂದು ದರ್ಶನವಿತ್ತು. ಆ ಭಾರತ ದೇಶದಲ್ಲಿರುವ ನನ್ನ ಮೇಲೆ, ನಿಮ್ಮ ಮೇಲೆ, ನಮ್ಮ ಪೂರ್ವಿಕರ ಮೇಲೆ ಓ ಸ್ತೋತ್ರ ಆತನಿಗೆ ಒಂದು ದರ್ಶನವಿತ್ತು. ಆದ್ದರಿಂದಲೇ ವಿಶೇಷವಾಗಿ ತೋಮನಿಗೆ ಕಾಣಿಸಿಕೊಂಡು ಓ ಸ್ತೋತ್ರ ಆ ತೋಮನನ್ನು ಈ ಭಾರತ ದೇಶದ ತಮಿಳುನಾಡಿನ ಚೆನ್ನೈ ಪ್ರಾಂತ್ಯಕ್ಕೆ ಆತನು ಕಳಿಸಿಕೊಟ್ಟವನು. ಆತನು ಹಾಗೆ ಆತನನ್ನು ಕಳಿಸಿಕೊಟ್ಟಾಗ ಈ ದಿವಸ ಸ್ತೋತ್ರ ಆತನು ಬಂದು ಓ ಸ್ತೋತ್ರ ತಮಿಳುನಾಡು ಸ್ತೋತ್ರ ಹಾಲೆಲೂಯ ಕೇರಳ ಈ ರೀತಿಯಾದ ಪ್ರದೇಶಗಳಲ್ಲಿ ಓ ಕ್ರಿಸ್ತನ ಕುರಿತು ಬಲವಾಗಿ ಓ ಭಯಪಟ್ಟು ಕುಳಿತಂತ ಓ ಮುಂದಿನ ಜೀವಿತ ಏನು, ಮರಣದ ಜೀವಿತ
ಬಂದು ಸ್ತೋತ್ರ ಹಾಲೆಲೂಯ ದೇವರ ಸುವಾರ್ತೆಯ ಸಾರಿ. ಇವತ್ತು ಆ ತೋಮನ್ನು ಕಾಲಿಟ್ಟಂತ ಸ್ಥಳಗಳು ಉಜ್ಜೀವನದಲ್ಲಿ ಅಭಿಷೇಕದಲ್ಲಿ ಅನೇಕ ಅಭಿಷಿಕ್ತರುಗಳು ಕರ್ತನಿಗೆ ಸ್ತೋತ್ರ. ಇವತ್ತು ಸ್ತೋತ್ರ ಹಾಲೆಲೂಯ ಉತ್ತರ ಭಾಗಕ್ಕೆ ತಮಿಳುನಾಡು ಕೇರಳದಿಂದ ಅನೇಕ ಅಭಿಷಿಕ್ತರು ಇವತ್ತು ಹೋಗ್ತಾ ಇದ್ದಾರೆ. ಸುವಾರ್ತೆಯಲ್ಲಿ ಸಾರಲ್ಪಟ್ಟಿರ ಸಾರಬೇಕೆಂಬುದಾಗಿ ನಿರ್ಬಂಧಗಳಿದೆ, ಅಲ್ಲಿ ಮತಾಂತರದ ವಿಷಯ ನಿರ್ಬಂಧಗಳಿದೆ. ಆ ಸ್ಥಳಕ್ಕೆ ಅವರು ಹೋಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ದೇವರು ತೋಮನನ್ನು ಕಳಿಸಿದ ಆ ಒಂದು ಕಾರ್ಯ ಇವತ್ತು ಬಲವಾಗಿ ಇನ್ನೂ ಎದ್ದೇಳ್ತಾ ಇದೆ. ಹಾಲೆಲೂಯ ಹಾಲೆಲೂಯ. ಹಾಗಾಗಿರುವುದಾದ್ರೆ ಅಲ್ಲಿ ಅದನ್ನು ರಕ್ತ ಸಾಕ್ಷಿಯಾಗಿ ಕೊಲ್ಲಲ್ಪಟ್ಟನು, ಆದ್ರೂ ಸ್ತೋತ್ರ ಹಾಲೆಲೂಯ ಅಲ್ಲಿ ದೇವರು ಉಜ್ಜೀವನವನ್ನು ಎಬ್ಬಿಸಿದ್ದಾನೆ. ಪ್ರಿಯರೇ, ಕ್ರಿಸ್ತನನ್ನು ನಂಬದೆ ಇರುವವರಿಗಾಗಿಯೂ ತನ್ನನ್ನು ತೋರಿಸಿಕೊಂಡವನಾಗಿದ್ದಾನೆ. ತೋಮನಿಗೆ ಆ ರೀತಿಯಾಗಿ ತೋರಿಸಿಕೊಳ್ಳದೆ ಇರ್ತಾ ಇದ್ರೆ ಈ ಭಾರತ ದೇಶದಲ್ಲಿ ನಾನು ನೀನು ರಕ್ಷಣೆಗೆ ಬರ್ಲಿಕ್ಕೆ ಆಗ್ತಾ ಇರೋದು. ಹಾಲೆಲೂಯ ಹಾಲೆಲೂಯ. ಕರ್ತನಿಗೆ ನಾವು ಸ್ತೋತ್ರ ಮಾಡುವರಾಗಿ ನಾವು ಪ್ರಿಯರೇ. ಹಾಗೆ ಇನ್ನೊಂದು ವಾಕ್ಯದೊಂದಿಗೆ ನಾನು ನಿಲ್ಲಿಸಲಿಕ್ಕೆ ಬಯಸ್ತೇನೆ. ಕರ್ತನಿಗೆ ಸ್ತೋತ್ರ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 13-16 ಇಲ್ಲಿ ನಾವು ನೋಡ್ತೇವೆ. ಸ್ತೋತ್ರ. ಯೆರೂಸಲೇಮಿನಿಂದ 6.5 ಮೈಲು ದೂರವಿರುವಂತ ಎಮ್ಮಾಹುವಿಗೆ ಇಬ್ಬರು ಶಿಷ್ಯರುಗಳು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಹಾಲೆಲೂಯ. ಅದು ಹೊಸ ಒಡಂಬಡಿಕೆಯಲ್ಲಿದೆ, ಕೆಲವರು ಹಳೆ ಒಡಂಬಡಿಕೆ ಕಡೆ ನೋಡ್ತಾ ಇದ್ದೀರಾ, ಹೊಸ ಒಡಂಬಡಿಕೆ ಕಡೆ ಇದೆ. ಸ್ತೋತ್ರ ಹಾಲೆಲೂಯ. ಯೆರೂಸಲೇಮಿನಿಂದ 6.5 ಮೈಲು ದೂರ ಇರುವ ಎಮ್ಮಾಹುವಿಗೆ ಇಬ್ಬರು ಶಿಷ್ಯರು ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಯಾರಿದ್ದಾರೆ? ಯಾರಿದ್ದಾರೆ ಅವರ ಜೊತೆಯಲ್ಲಿ? ನಾನಿದ್ನ ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿ. ಸ್ತೋತ್ರ. ಅವ್ರಿಗೆ ಅಷ್ಟಾರ ನೆನಪು, ಅವ್ರಿಗೆ ನೆನಪಿದೆ ನೋಡಿ. ದೇವರಿಗೆ ಸ್ತೋತ್ರ. ಹಾಲೆಲೂಯ. ಆ ಶಿಷ್ಯರ ಜೊತೆ ಯೇಸು ನಡೆದು ಹೋಗ್ತಾ ಇದ್ದಾನೆ. ಹಾಲೆಲೂಯ. ಅನೇಕ ಸಾರಿ ನನ್ನ ನಿಮ್ಮ ಜೀವಿತದಲ್ಲಿ ಹಾಲೆಲೂಯ ನಾನು ನನ್ನ ಕುಟುಂಬ ಸ್ತೋತ್ರ ಸಮಸ್ಯೆಗಳ ಮಧ್ಯೆ ವಾದ ವಿವಾದ ಮಾಡುವಾಗ ಯೇಸು ನಡೆದುಕೊಂಡು ಹೋಗಿದ್ದನ್ನು ನಾವು ನೋಡ್ಲಿಲ್ಲ. ಅನೇಕ ಸಾರಿ ನಮ್ಮ ಅನಾರೋಗ್ಯದ ಮಧ್ಯದಲ್ಲಿ ಯೇಸುವನ್ನು ಶಪಿಸ್ತಾ ಇರುವಾಗಲೇ ಯೇಸು ನಡೆದು ಹೋಗಿದ್ದಾನೆ. ಯೋಹಾನನು ಹೇಳಿದ್ನು, ಓ ನೀನು ಸ್ತೋತ್ರ ಹಾಲೆಲೂಯ ನನ್ನನ್ನು ಬಂದು ಬಿಡಿಸ್ತೀಯಾ ಇಲ್ಲ ಬೇರೊಬ್ಬರನ್ನು ನೋಡ್ಬೇಕಾಗಿ ಯೋಹಾನನು ಹೇಳಿದ ರೀತಿಯಲ್ಲಿ ಅನೇಕ ಸಾರಿ ಯೇಸು ನಮ್ಮ ಜೊತೆಯಲ್ಲೇ ಇರುವಾಗಲೇ ನಮಗದು ಕಾಣಲಿಲ್ಲ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ನಮ್ಮ ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ನಮ್ಮ ಆತ್ಮಿಕವಾದ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ಹಾಗೆ ತೆರೆಯಲ್ಪಡದೆ ಇರುವುದರಿಂದಲೇ ಯೇಸು ನಮ್ಮ ಮಧ್ಯದಲ್ಲಿ ಎಷ್ಟೋ ಸಾರಿ ಹಾದು ಹೋಗಿದ್ದಾರೆ, ನಮಗೆ ಗೊತ್ತಿಲ್ಲ. ಹಾಲೆಲೂಯ. ಎಷ್ಟೋ ಸಾರಿ ಕರ್ತನಿಗೆ ಸ್ತೋತ್ರ ಹಾದು ಹೋದದು. ಕಳೆದ ದಿವಸ ನಾನು ಹೇಳಿದೆ, ಶಿವಮೊಗ್ಗ ಬರ್ತಿರುವಾಗ ಒಂದು ಫೋನ್ ಬಂದಿರುವುದಾಗಿ ಫೋನ್ ತೆಗೆದೆ ಅಷ್ಟೇ. ಗಾಡಿ ಗುಂಡಿಗೆ ಬಿತ್ತು, ಸೀದಾ ರೈಟಿಗೆ ಇಳಿತು. ಹಿಂದೆಯಿಂದ ಬಂದ ವೆಹಿಕಲ್ ಸ್ತೋತ್ರ ಆತನ ಸ್ತೋತ್ರ ಇನ್ನು ಸ್ವಲ್ಪದಲ್ಲಿ ಆತನ ತಿರುಗಿಸ್ಕೊಂಡು ಹೋಗಿಲ್ಲ. ನನಗೆ ಅದು ಜೋರು ಮಾಡ್ದ. ಅಲ್ಲಿ ಯೇಸು ನನ್ನನ್ನು ಎಳೆದು ನಿಲ್ಲಿಸದೆ ಹೋಗಿದ್ರೆ, ಇಲ್ಲ ಯೇಸು ಅವರನ್ನು ಸ್ವಲ್ಪ ತಳ್ಳದೆ ಹೋಗಿದ್ರೆ ಇವತ್ತು ನಿಮ್ಮ ಮುಂದೆ ನಾನು ಇರ್ತಾ ಇದ್ದೇನೆ. ಹಾಲೆಲೂಯ ಹಾಲೆಲೂಯ. ಯೇಸು ಇವತ್ತು ಜೀವಿ ಎದ್ದು ಬಂದಾಗ ನೀವು ಆರಾಧನೆ ಮಾಡ್ಬೋದಿತ್ತು, ನಾನು ಎದ್ದು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆಸ್ಪತ್ರೆ ಒಳಗಿದ್ರು ಅದೆಲ್ಲ ಸ್ತೋತ್ರ ಡಿಸ್ಚಾರ್ಜ್ ಆಗದೆ ಎದ್ದು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸತ್ತಿದ್ರು ಸಮಾಧಿಯಿಂದ ಎದ್ದು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಲೆಲೂಯ. ಯಾಕೆ ಹೇಳ್ತಿದ್ರೆ ಯೇಸು ಅನೇಕ ಸರಿ ನಮ್ಮ ಮಧ್ಯದಲ್ಲಿ ಅದು ಹೋಗ್ತಾ ಇರ್ತಾನೆ. ಯೇಸು ನಮ್ಮ ಜೊತೆಯಲ್ಲೇ ಹೋಗ್ತಾ ಇರ್ತಾನೆ. ಅನೇಕ ಸರಿ ಆರಾಧನೆ ನಡೀತಾ ಇದೆ, ಭಾನುವಾರ ಆರಾಧನೆ, ಆಲಯ ತೆರೆದಿರುವುದನ್ನು ನೋಡಿಯೂ ನಾವು ಹೋಗ್ತಾ ಇರ್ತೀವಲ್ಲ, ಯೇಸು ನಮ್ಮ ಜೊತೆಯಲ್ಲೇ ಇರ್ತಾನೆ. ಎಲ್ಲಿಗೆ ಹೋಗ್ತಾ ಇದೆಯಾ ನೋಡ್ತಾನೆ. ಹೋಗುವ ಸ್ಥಳದಲ್ಲಿ ನುಂಗುವ ಹುಳಗಳನ್ನು ಕಳಿಸಿಕೊಡ್ತಾನೆ. ಹಾಲೆಲೂಯ. ಭಾನುವಾರ ದಿವಸ ಆರಾಧನೆ ಅಂದ್ರೆ ನಮಗೆ ಗೊತ್ತಿದ್ದು ಕೆಲಸಕ್ಕೆ ಹೋಗ್ತೀವಲ್ಲ, ಆಗ ಯೇಸು ನೋಡ್ತಾನೆ. ಆ ದಿವಸ ಬಿಟ್ಟು ಇನ್ನೊಂದು ದಿವಸ ಆ ದುಡಿದದು 2 ಪಟ್ಟು ಅದು ನಷ್ಟವಾಗ್ತಾ ಇರ್ತದೆ. ನನ್ನ ಅನುಭವದೊಂದಿಗೆ ನಾನು ಮಾತನಾಡ್ತಾ ಇದ್ದಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ನಾವು ಕರ್ತನ ಸನ್ನಿಧಾನದಲ್ಲಿ ಎದ್ದು ನಿಲ್ಲೋರಾಗೋಣ. ಆತನು ಇಲ್ಲಿ ಇಲ್ಲ. ಆತನು ತಾನು ಹೇಳಿದಂತೆ ಎದ್ದಿದ್ದಾನೆ. ಆತನು ಎದ್ದವನಾಗಿದ್ದಾನೆ. ಸ್ತೋತ್ರ. ಸ್ತ್ರೀಯರಿಗೆ ಕಾಣಿಸಿಕೊಂಡು, ಶಿಷ್ಯರಿಗೆ ಕಾಣಿಸಿಕೊಂಡು, ಸ್ತೋತ್ರ ಹಾಲೆಲೂಯ, ಅನೇಕರಿಗೆ ಆತನು ಕಾಣಿಸಿಕೊಂಡವನ ಆ ದೇವರು ಇವತ್ತು ಜೀವಿಸ್ತಾ ಇದ್ದಾನೆ. ಇವತ್ತು ಆತ್ಮಿಕವಾಗಿ ಆತನು ನೀನು ಹುಡುಕುವುದಾದ್ರೆ ನಿನಗೂ ಆತನು ಕಾಣಿಸಿಕೊಳ್ತಾನೆ. ಆತ್ಮಿಕವಾಗಿ ನೀವು ಹುಡುಕುವುದಾದ್ರೆ, ಮನಪೂರ್ವಕವಾಗಿ ಅದನ್ನು ಹುಡುಕುವುದಾದ್ರೆ ನೀವು ಆತನನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಿರುವಂತಾಗಿದೆ. ಆತ ನಮ್ಮನ್ನು ನಡೆಸುವ ಆತನು, ನಮ್ಮನ್ನು ಕಾದು ಕಾಪಾಡುವ ಆತನು. ಸ್ತೋತ್ರ. ನಮ್ಮೆಲ್ಲರಿಗೂ ಈ ಒಂದು ಪುನರುತ್ಥಾನ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಸಂದೇಶವನ್ನು ನಿಲ್ಲಿಸುವಾಗಲೇ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ
ನಾವೆಲ್ಲರೂ ಸ್ತೋತ್ರ ಹಾಲೆಲೂಯ ಕೇಳಿದ ವಾಕ್ಯವನ್ನು ನೆನೆಸಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಸ್ತೋತ್ರ ನಾವು ಪ್ರಾರ್ಥನೆ ಮಾಡೋರಾಗಿರೋಣ.